ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರ್ಮ್. ಸ್ನೇಹಿತರೆ, ಇವತ್ತು ಪ್ರಪಂಚದ ಪ್ರಮುಖ ಜಲಸಂಧಿಗಳು ಸ್ಟ್ರೈಟ್ಸ್ ಮತ್ತೆ ಇಸ್ತಮಸ್ ಅಂತ ಕರಿತೀವಿ. ಓಕೆ, ಇಸ್ತಮಸ್ ಅಂತ ಕರಿತೀವಿ. ಇಸ್ತಮಸ್ ಅಂದ್ರೆ ಕ್ಯಾನಲ್, ಕ್ಯಾನಲ್ ಅಂತ ಕರಿತೀವಿ ಅಥವಾ ಕಾಲುವೆ ಅಂತ ಕರಿತೀವಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರ ಡಿಫ್ರೆನ್ಸ್ ಏನು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಮತ್ತೆ ಪ್ರಪಂಚದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮೇಜರ್ ಸ್ಟ್ರೈಟ್ಸ್ ಗಳು. ನಾವು ಆಲ್ರೆಡಿ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಏನ್ ಸ್ಟಾರ್ಟ್ ಮಾಡಿದ್ವಿ ಸೀರೀಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಎಷ್ಟು ಇಂಪಾರ್ಟೆಂಟ್ ಈ ಸ್ಟ್ರೈಟ್ಸ್ ಗಳು ಅಂತ ಹೇಳಿ. ಓಕೆ, ನನ್ನ ಫಾಲೋ ಮಾಡೋರು ಸರ್ ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಸರ್ಚ್ ಮಾಡಿದ್ರೆ ಪುನೀತ್ ಫೋರಂ ಅಂತ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗ್ತದೆ, ಅಲ್ಲಿ ಜಾಯ್ನ್ ಆಗ್ಬಹುದು. ಸೊ ಫಸ್ಟ್ ಟೈಮ್ ಯೂಟ್ಯೂಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಫೈನ್ ಸರ್, ಜಲಸಂಧಿ ಅಂದ್ರೆ ಏನು ಸರ್? ಫಸ್ಟ್ ಜಲಸಂಧಿ ಅಂದ್ರೆ ಸ್ಟ್ರೈಟ್ ಅಂದ್ರೆ ಏನು? ಇದೊಂದು ಚಾನಲ್ ಸರ್. ಫಾರ್ ಎಕ್ಸಾಂಪಲ್, ಇಲ್ಲಿ ಭಾರತ ಇದೆ, ಇಲ್ಲಿ ಶ್ರೀಲಂಕಾ ಇದೆ, ನಿಮ್ಗೆ ಗೊತ್ತಿದೆ ಸರ್. ಇಲ್ಲಿ ಈ ನಡುವೆ ಇದೆಯಲ್ಲ, ಇದು ನಮಗೆ ಬೇ ಆಫ್ ಬೆಂಗಾಲ್ ಅಂತ ಅನ್ಕೊಳ್ಳಿ. ಇಲ್ಲಿ ನಮ್ಗೆ ಏನಾಗುತ್ತೆ, ಪಾಕ್ ಬೇ ಅಂತ ಬರುತ್ತೆ. ಅದಕ್ಕೆ ಇದನ್ನ ಪಾಕ್ ಸ್ಟ್ರೈಟ್ ಅಂತ ಕರಿತೀವಿ, ಅಂದ್ರೆ ಪಾಕ್ ಜಲಸಂಧಿ. ಈ ಪಾಕ್ ಜಲಸಂಧಿ ಏನಿದೆ, ಇದು ಇಲ್ಲಿ ಪಾಕ್ ಬೇಗೂ ಮತ್ತೆ ಬೇ ಆಫ್ ಬೆಂಗಾಲ್ ನಡುವೆ ಕನೆಕ್ಟ್ ಮಾಡುತ್ತೆ, ಅಂದ್ರೆ ಬಂಗಾಳ ಕೊಲ್ಲಿ ನಡುವೆ ಕನೆಕ್ಟ್ ಮಾಡುತ್ತೆ. ಅಂದ್ರೆ ಎರಡು ಇದು ದೊಡ್ಡದಾದ ಜಲನ ಸಂಧಿಸ್ತಕ್ಕಂತ ಒಂದು ನ್ಯಾರೋ ಸ್ಟ್ರಿಪ್ ಅಂತ ಏನ್ ಕರಿತೀವಿ, ಕಿರಿದಾದ ಮಾರ್ಗ, ಅದನ್ನ ಜಲಸಂಧಿ, ಇದನ್ನ ಸ್ಟ್ರೈಟ್ ಜಲಸಂಧಿ ಅಂತ ಕರಿತೀವಿ. ಇದು ಒಂದು ಡೆಫಿನಿಷನ್ ಸ್ನೇಹಿತರೆ. ಇನ್ನೊಂದು ಡೆಫಿನಿಷನ್ ಏನೋ, ಇನ್ನೊಂದು ಬಂದು ಎರಡು ಬೇರೆ ಬೇರೆ ಏನೋ ಭೂ ಪ್ರದೇಶಗಳನ್ನು ಬೇರ್ಪಡಿಸ್ತಕ್ಕಂತ ಒಂದು ನ್ಯಾರೋ ಸ್ಟ್ರಿಪ್ ಆಫ್ ವಾಟರ್ ಏನಿರುತ್ತೆ, ಅದನ್ನ ಜಲಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ ಹೆಂಗ್ ಬೇಕಾದ್ರೆ ಕೇಳಬಹುದು. ಈಗ ಪಾಕ್ ಜಲಸಂಧಿ, ಪಾಕ್ ಸ್ಟ್ರೈಟ್ ಅಂತ ಕರಿತೀವಲ್ವಾ, ಪಾಕ್ ಸ್ಟ್ರೈಟ್ ಅಂತ ಕರಿತೀವಿ. ಸೊ ಇದು ಯಾವ ದೇಶಗಳ ನಡುವೆ ಬರುತ್ತೆ ಅಂತ ಕೇಳಬಹುದು, ಅಥವಾ ಯಾವ ಎರಡು ಜಲಗಳನ್ನು ಸಂಧಿಸುತ್ತೆ ಅಂತ ಕೇಳಬಹುದು, ಅಥವಾ ಯಾವ ಎರಡು ಸಮುದ್ರಗಳನ್ನು ಸಂಧಿಸುತ್ತೆ, ಜಲಭಾಗಗಳನ್ನು ಸಂಧಿಸುತ್ತೆ ಅಂತ ಕೇಳಬಹುದು ಅಲ್ವಾ. ಪಾಕ್ ಬೇ ಅಂದ್ರೆ ನಮ್ಮ ಪಾಕ್ ಕೊಲ್ಲಿ ಮತ್ತೆ ಬಂಗಾಳ ಕೊಲ್ಲಿ, ಅದೆರಡರ ನಡುವೆ ಇರ್ತಕ್ಕಂಥದ್ದು ಪಾಕ್ ಸ್ಟ್ರೈಟ್. ಸಿಂಪಲ್, ಅರ್ಥ ಆಯ್ತಲ್ಲ? ಓಕೆ ಸರ್, ವೆರಿ ವೆರಿ ಇಂಪಾರ್ಟೆಂಟ್ ಈ ಜಲಸಂಧಿಗಳು. ಯಾಕೆ ಇಂಪಾರ್ಟೆಂಟ್? ವಾಣಿಜ್ಯ ಮಾರ್ಗಗಳು ಆಗಿರ್ಬೋದು, ನಾನು ಮುಂದೆ ತೋರಿಸ್ತೀನಿ ಮ್ಯಾಪ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಇಸ್ತಮಸ್ ಕಾಲುವೆ ಅಂದ್ರೆ ಸರ್, ಸ್ಟ್ರೈಟ್ ಜೊತೆ ನಾವು ಒಟ್ಟಿಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಸ್ವಲ್ಪ ಒಂದು 2-3 ಮಂತ್ಸ್ ಬ್ಯಾಕ್ ಹೋದ್ರೆ ನಮ್ಗೆ ಸುಯೇಜ್ ಕ್ಯಾನಲ್, ಸುಯೇಜ್ ಕಾಲುವೆ ನ್ಯೂಸ್ ಅಲ್ಲಿ ಇತ್ತು. ಅಥವಾ ಇನ್ನು ದೊಡ್ಡದಾಗಿರ್ತಕ್ಕಂಥ ಕಾಲುವೆ ತಗೊಂಡ್ರೆ ನಮ್ಗೆ, ಅಥವಾ ಇಸ್ತಮಸ್ ಅಂತ ಕರಿತೀವಿ, ಅಥವಾ ಕ್ಯಾನಲ್ ಅಂತ ತಗೋತೀವಿ, ಅದು ನಮ್ಗೆ ಪನಾಮ ಕಾಲುವೆ, ಪನಾಮ ಕಾಲುವೆ ಅಥವಾ ಪನಾಮ ಕ್ಯಾನಲ್. ಸೊ ಇದು ನಾರ್ತ್ ಅಮೆರಿಕಾ ಸೌತ್ ಅಮೆರಿಕನ ಬೇರ್ಪಡಿಸುತ್ತೆ, ಇಲ್ಲಿ ಮೆಕ್ಸಿಕೋ ಹತ್ರ ಅಲ್ವಾ ಸರ್. ಇದೇನೋ ಒಂದು ಸಿಂಪಲ್ ಸರ್, ಇದೊಂದು ಆರ್ಟಿಫಿಷಿಯಲ್. ಈಗ ಸುಯೇಜ್ ಕ್ಯಾನಲ್ ತಗೊಂಡ್ರೆ ಏನಾಯ್ತು ಸರ್, ಸುಯೇಜ್ ಕ್ಯಾನಲ್ ಏನಾಯ್ತು, ಅದು ಆರ್ಟಿಫಿಷಿಯಲ್. ಅದು 193 ಕಿಲೋಮೀಟರ್ ನಾವು ಮಾಡಿರ್ತಕ್ಕಂಥ ಒಂದು ಸಣ್ಣದಾದ ಒಂದು ಕಿರು ಕಾಲುವೆ ಅದು. ಓಕೆ, ನೀರ್ ಹರಿಯಂಗೆ, ಅಂದ್ರೆ ಭೂಮಿಯ ಕೊರೆದು ಮಾಡಿರ್ತೀವಿ. ಇಲ್ಲಿ ಏನಾಗುತ್ತೆ, ಈಗ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಇಲ್ಲಿ ಜಾಯಿನ್ ಇದೆ. ಇಲ್ಲಿ ಏನ್ ಮಾಡ್ತೀವಿ ನಾವು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾವು ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಕೆರೇಬಿಯನ್ ಸಿ ಇದೆ, ಅಂದ್ರೆ ಕೆರೇಬಿಯನ್ ಐಲ್ಯಾಂಡ್ಸ್ ಇದೆ ಅಲ್ವಾ. ಈ ಕೆರೇಬಿಯನ್ ಐಲ್ಯಾಂಡ್ ವೆಸ್ಟ್ ಇಂಡೀಸ್ ಅಂತ ಏನ್ ಕರಿತೀವಿ. ಈಗ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹಿಂಗ್ ಬಂದು ಸೌತ್ ಆಫ್ರಿಕಾನ ಬಳಸ್ಕೊಂಡು ಹೋಗ್ಬೇಕು. ಸೊ ಅದ್ರ ಬದಲು ಈ ಕ್ಯಾನಲ್ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೋಗ್ಬೋದು. ಅಂದ್ರೆ ಇಲ್ಲಿ ವ್ಯಾಪಾರ ವಹಿವಾಟು, ವಾಣಿಜ್ಯ ವಹಿವಾಟು, ಬೇರೆ ಎಲ್ಲರಿಗೂ ಕೂಡ ಮತ್ತೆ ಸ್ಟ್ರಾಟಜಿಕಲಿ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಕಿರಿದಾದ ಕಾಲುವೆ ಮಾಡ್ಕೊಂಡಿರ್ತೀವಿ ಈ ನಡುವೆ, ಇದ್ರ ನಡುವೆ. ಸೊ ಇಲ್ಲಿನ ಮುಖಾಂತರ ನಾವು ಇಲ್ಲಿ ಕೆರೇಬಿಯನ್ ಸಿಗೆ ಹೋಗ್ಬೋದು ಅಲ್ವಾ. ಸೊ ಈಗ ಪನಾಮ ಕಾಲುವೆ ಏನ್ ಮಾಡುತ್ತೆ, ಈ ಯಾವ ಎರಡು ಪ್ರದೇಶದ ನಡುವೆ ಇದೆ ಅಂದ್ರೆ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ, ಅಥವಾ ಮೆಕ್ಸಿಕೋ ಸೌತ್ ಅಮೆರಿಕಾ ಅಂತ ಹೇಳ್ಬೋದು ಅಲ್ವಾ. ಅಥವಾ ಯಾವ್ದ ನಡುವೆ ಬೇರ್ಪಡಿಸುತ್ತೆ ಅಂತ ಕೇಳಿದ್ರೆ ಕೆರೇಬಿಯನ್ ಸಿ ಅಲ್ವಾ, ಕೆರೇಬಿಯನ್ ಸಮುದ್ರ ಮತ್ತೆ ಇಲ್ಲಿ ಪೆಸಿಫಿಕ್ ಸಾಗರ, ಪೆಸಿಫಿಕ್ ಓಷನ್ ನಡುವೆ ಇರ್ತಕ್ಕಂಥದ್ದು ಪನಾಮ ಕಾಲುವೆ. ಸೊ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದೀನಿ, ವಾಟ್ ಇಸ್ ಇಸ್ತಮಸ್ ಕಾಲುವೆ ಅಂದ್ರೇನು. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ನಾವು ಮಾಡ್ಕೊಂಡಿರೋದು ಸ್ಟ್ರೈಟ್ ಆಲ್ರೆಡಿ ಇರ್ತಕ್ಕಂಥದ್ದು, ಜಲಸಂಧಿ ಅಂತಕ್ಕಂಥದ್ದು ಆಲ್ರೆಡಿ ಇರ್ತಕ್ಕಂಥದ್ದು. ಓಕೆ, ಇನ್ನು ನಾವು ಪ್ರಪಂಚದಲ್ಲಿ ನೋಡಿದ್ರೆ ಸ್ನೇಹಿತರೆ, ಪ್ರಪಂಚದಲ್ಲಿ ನಮ್ಗೆ ಈ ತರ ತುಂಬಾ ಇದೆ ಅಲ್ವಾ. ಇಲ್ಲಿ ನೋಡಿ, ಇದೇ ನಾನು ಬಗ್ಗೆ ಮಾತಾಡಿದ್ವಿ ಇವಾಗ. ಪನಾಮ ಕಾಲುವೆ ಆಗಿರ್ಬೋದು, ಇಲ್ಲಿ ನೋಡಿ ಸುಯೇಜ್ ಕ್ಯಾನಲ್ ಆಗಿರ್ಬೋದು, ಇಲ್ಲಿ ಇಲ್ಲಿ ನಮ್ಗೆ ಬಾಬೆಲ್ ಮೆಂಡಮ್ ಅಂತ ಸ್ಟೈಲ್ ಬರುತ್ತೆ. ಇವೆಲ್ಲ ನಾವು ತಿಳ್ಕೊತಾ ಹೋಗೋಣ ಈಗ ಮುಂದೆ. ಓಕೆ, ಒಂದೊಂದೇ ತಿಳ್ಕೊತಾ ಹೋಗೋಣ. ಇವೆಲ್ಲ ನಾನು ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ. ಇಂಡಿಯಾ ಮತ್ತು ಭಾರತ ಮತ್ತು ಪ್ರಪಂಚದ ಭೌಗೋಳಿಕ ಏನೋ ಜಿಯೋಗ್ರಫಿ, ಕರೆಂಟ್ ಅಫೇರ್ ಬೇಸ್ಡ್, ಮ್ಯಾಪ್ ಬೇಸ್ಡ್ ಅಲ್ಲಿ ತಿಳ್ಕೊತಾ ಹೋಗ್ತಾ ಇದೀವಿ. ಮತ್ತೆ ಇಲ್ಲಿ ಬಂದ್ರೆ ನಮ್ಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇರ್ಬೋದು ಅಲ್ವಾ. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಕಾರಾ ಕ್ಯಾನಲ್, ಈಗ ನ್ಯೂಸ್ ಅಲ್ಲಿ ಇದ್ದು ಕಾರಾ ಕ್ಯಾನಲ್ ಮಾಡ್ಬೇಕು ಅನ್ಕೊಂಡಿರ್ತಕ್ಕಂಥದ್ದು. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಮ್ಗೆ ಇಲ್ಲಿ ಕುಕ್ ಆಗಿರ್ಬೋದು ಅಲ್ವಾ, ಕುಕ್ ಸ್ಟ್ರೈಟ್ ಆಗಿರ್ಬೋದು, ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಆಯ್ತು, ಸ್ಟ್ರೈಟ್ ಆಫ್ ಹಾರ್ಮೋಸ್ ಆಯ್ತಲ್ವಾ. ಇಲ್ಲಿ ಬಾಬೆಲ್ ಮೆಂಡಬ್ ಆಗಿರ್ಬೋದು. ಈ ತರ ಪ್ರಮುಖವಾಗಿರ್ತಕ್ಕಂಥ ತುಂಬಾ ಇದೆ. ನಮ್ಗೆ ಇಂಗ್ಲಿಷ್ ಚಾನಲ್ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ನಾರ್ತ್ ಚಾನಲ್ ಬರುತ್ತೆ, ಇಲ್ಲಿ ಇಂಗ್ಲಿಷ್ ಚಾನಲ್ ಬರುತ್ತೆ.
ಮತ್ತೆ ಈ ತರ ತುಂಬಾ ಇದೆ, ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ನಾ ಈ ಮ್ಯಾಪ್ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದೀನಿ ಅಂದ್ರೆ, ನೀವು ಮ್ಯಾಪ್ ಫಸ್ಟ್ ಇಟ್ಕೋಬೇಕು ಯಾವಾಗ ಕೈಲಿ. ನಿಮ್ಮ ಹತ್ರ ಕ್ಲಾಸ್ ಇದ್ರೆ ಫೈನ್, ಅಥವಾ ನಿಮ್ ಮೊಬೈಲ್ ಇದ್ರೆ ಫೈನ್. ಈಗ ಮೊಬೈಲ್ ವಿಡಿಯೋ ನೋಡ್ತಾ ಇದ್ರೆ ನೋಡಕ್ ಆಗಲ್ಲ. ಸೊ ಇಲ್ಲಿ ಫಸ್ಟ್ ನೋಡಿ ಮ್ಯಾಪ್ ನ ಏನ್ ಮಾಡ್ಬೇಕು, ಫಸ್ಟ್ ತಿಳ್ಕೊಬೇಕು. ಇದು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಯುರೋಪ್ ಖಂಡ, ಇದಿಷ್ಟು ಯುರೋಪ್ ಅಲ್ವಾ. ಇಲ್ಲಿ ನಮ್ಗೆ ಯೂರಲ್ ಮೌಂಟೇನ್ ಬರುತ್ತೆ. ಯೂರಲ್ ಮೌಂಟೇನ್ ಬಂದು ಏನ್ ಮಾಡುತ್ತೆ, ನಮ್ಮ ಏಷ್ಯಾನು ಮತ್ತೆ ಯುರೋಪ್ ನ ಬೇರ್ಪಡಿಸುತ್ತೆ ಅಲ್ವಾ. ಮತ್ತೆ ಇಲ್ಲಿ ಟರ್ಕಿ ಹತ್ರ ಬೇರ್ಪಡಿಸುತ್ತೆ. ಮತ್ತೆ ಇಲ್ಲಿ ಬಂದ್ರೆ ನಮ್ಗೆ ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಅಥವಾ ಓಷನಿಯಾ ಖಂಡ ಅಂತ ಕರಿತೀವಿ. ಓಷನಿಯಾ ಅಂತ ಕರಿತೀವಿ. ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಸೇರಿ ಓಷನಿಯಾ ಅಂತ ಕರಿತೀವಿ. ಸೊ ಇದಿಷ್ಟು ಎಲ್ಲೆಲ್ಲಿ ಏನೇನ್ ಬರುತ್ತೆ, ಇಲ್ಲಿ ನೋಡಿ ಇದು ಇಂಡೋನೇಷ್ಯಾ. ಇಲ್ಲಿ ತುಂಬಾ ಆದ ನಮ್ಗೆ ಜಲಸಂಧಿಗಳು ಸಿಗ್ತದೆ. ಇಲ್ಲಿ ಸೌತ್ ಚೈನಾ ಸೀಲು ಸಿಗುತ್ತೆ, ಇಲ್ಲೂ ಸಿಗುತ್ತೆ ನಮ್ಗೆ. ಕೊರಿಯಾ ಮತ್ತೆ ಜಪಾನ್ ಹತ್ರ ಕೂಡ ಸಿಗುತ್ತೆ. ತೈವಾನ್ ಹತ್ರ ತೈವಾನ್ ಸ್ಟೇಟ್ ಸಿಗುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಮತ್ತೆ ಮೆಡಿಟೇರಿಯನ್ ತುಂಬಾ ಇದೆ. ಅಲ್ಲಿ ಮುಖ್ಯವಾದದ್ದು ಮಾತ್ರ ನೋಡೋಣ. ಓಕೆ, ಬ್ಲಾಕ್ ಸಿ ಇಲ್ಲೂ ಇದೆ, ಮುಖ್ಯವಾದದ್ದು ನೋಡೋಣ. ಇಲ್ಲೂ ಇದೆ. ಮತ್ತೆ ಇಲ್ಲಿ ಬಂದ್ರೆ ನಮ್ಗೆ ಅಂಟಾರ್ಟಿಕಾ ಹತ್ರ, ಎಸ್ಪೆಷಲಿ ಈ ಲ್ಯಾಬ್ರಡಾರ್ ಸಿ ಮತ್ತೆ ಹಡ್ಸನ್ ಬೇ ಹತ್ರ ಬಂದ್ರೆ ಇಲ್ಲಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ನಾನು ಮ್ಯಾಪ್ ಬುಕ್ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೇನೆ. ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸರ್, ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ನಾವು ಏನನ್ನ ಎಲ್ಲೆಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ. ಫೈನ್ ಸರ್. ಫಸ್ಟ್ ಮಲಕ್ಕಾ ಸ್ಟೇಟ್ ಬರ್ತೀನಿ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅತಿ ಹೆಚ್ಚು ನಮ್ಗೆ ಈ ಮೆಟ್ರಿಕ್ ಟನ್ ಆಯಿಲ್ ಜಾಗದಲ್ಲಿ ಜಾಸ್ತಿ ನಡೀತಕ್ಕಂಥ ಜಾಗ ಯಾವುದು ಅಂದ್ರೆ ಮಲಕ್ಕಾ ಸ್ಟೇಟ್, ಇಡೀ ವರ್ಲ್ಡ್ ಅಲ್ಲಿ. ಓಕೆ, ಇದನ್ನ ನಿಮ್ಗೆ ಮ್ಯಾಪ್ ಅಲ್ಲಿ ಕೂಡ ತೋರಿಸಿದೆ. ಇದನ್ನ ಏನು, ಈಗ ನೋಡಿ ಈ ಮಲಕ್ಕಾ ಸ್ಟೇಟ್ ನಮ್ಗೆ ಇಂಡೋನೇಷಿಯಾ ಮತ್ತೆ ಮಲೇಷಿಯಾ ನಡುವೆ ಬರ್ತಕ್ಕಂಥದ್ದು. ಓಕೆ, ನಿಮ್ಗೆ ಲೊಕೇಶನ್ ಯಾವ್ದು ಅಂತ ಕೇಳಿದ್ರೆ ಇಂಡೋನೇಷಿಯಾ ಮಲೇಷಿಯಾದ ನಡುವೆ ಇರ್ತಕ್ಕಂಥದ್ದು, ಅಥವಾ ಅಂಡಮಾನ್ ಸಿ ಮತ್ತು ಸೌತ್ ಚೈನಾ ಸಿ. ನೋಡಿ ಇದು ಅಂಡಮಾನ್ ಸಿ, ಇದು ಬಂದು ಸೌತ್ ಚೈನಾ ಸಿ. ಸೊ ಇದರ ನಡುವೆ ಇರ್ತಕ್ಕಂಥ ನ್ಯಾರೋ ಸ್ಟ್ರಿಪ್ ಆಫ್ ವಾಟರ್ ನ ಮಲಕ್ಕಾ ಸ್ಟ್ರೈಟ್ ಅಂತ ಕರಿತೀವಿ. ಓಕೆ ಸರ್, ಸಿಂಪಲ್ ಅರ್ಥ ಆಯ್ತಲ್ಲ. ಮಲಕ್ಕಾ ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತಾರೆ. ಇಂಡೋನೇಷಿಯಾ, ಇಲ್ಲಿ ಭಾರತ ಇದೆ, ಶ್ರೀಲಂಕಾ ಇದೆ, ಅಂಡಮಾನ್ ನಿಕೋಬಾರ್ ಇದೆ. ಇದ್ರ ಬಗ್ಗೆ ಕೂಡ ಹೇಳಿದೆ. ನಿಕೋಬಾರ್ಗೆ ಅತ್ಯಂತ ಹತ್ರ ಇರ್ತಕ್ಕಂಥ ದೇಶ ಯಾವುದು ಅಂದ್ರೆ ಇಂಡೋನೇಷಿಯಾ ಇದು. ಅಥವಾ ಅಂಡಮಾನ್ಗೆ ಅತ್ಯಂತ ಹತ್ರ ಇರ್ತಕ್ಕಂಥ ದೇಶ ಅಂದ್ರೆ ಬರ್ಮಾ, ಈಗಿನ ಮಯನ್ಮಾರ್ ಅಲ್ವಾ. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಫೈನ್. ಓಕೆ, ನೆಕ್ಸ್ಟ್ ಬರ್ತೀನಿ ಪಾಕ್ ಸ್ಟ್ರೈಟ್. ಪಾಕ್ ಸ್ಟ್ರೈಟ್ ಅಂದ್ರೆ ಪಾಕ್ ಜಲಸಂಧಿ. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇಲ್ಲಿ ನಮ್ಗೆ ಬೇ ಆಫ್ ಬೆಂಗಾಲ್ ಬರುತ್ತೆ ಅಲ್ವಾ. ಇಲ್ಲಿ ಗಲ್ಫ್ ಆಫ್ ಪಾಕ್, ಇಲ್ಲಿ ಪಾಕ್ ಬೇ ಬರುತ್ತೆ. ಇದೆರಡರ ನಡುವೆ ಏನಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಪಾಕ್ ಸ್ಟ್ರೈಟ್. ಅಂದ್ರೆ ಇದೆರಡನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು, ಶ್ರೀಲಂಕಾ ಮತ್ತೆ ಭಾರತದ ನಡುವೆ ಇರ್ತಕ್ಕಂಥದ್ದು. ಸೊ ಇದು ಪಾಕ್ ಬೇ, ಬೇ ಆಫ್ ಬೆಂಗಾಲ್, ಇಂಡಿಯಾ ಮತ್ತೆ ಶ್ರೀಲಂಕಾನ ಕನೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಬೇರ್ಪಡಿಸ್ತಕ್ಕಂಥದ್ದು, ಇಂಡಿಯಾ ಶ್ರೀಲಂಕಾ ಬೇರ್ಪಡಿಸ್ತಕ್ಕಂಥದ್ದು ಪಾಕ್ ಬೇ ಮತ್ತೆ ಪಾಕ್ ಕೊಲ್ಲಿ. ಇದು ಪಾಕ್ ಕೊಲ್ಲಿ, ಇದು ಪಾಕ್ ಕೊಲ್ಲಿ ಮತ್ತೆ ಇಲ್ಲಿ ಬಂಗಾಳ ಕೊಲ್ಲಿ, ಅದೆರಡರ ನಡುವೆ ಕನೆಕ್ಟ್ ಮಾಡ್ತಕ್ಕಂಥದ್ದೇ ಈ ಪಾಕ್ ಜಲಸಂಧಿ. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬನ್ನಿ ಸುಂದಾ ಸ್ಟ್ರೈಟ್, ವೆರಿ ವೆರಿ ಇಂಪಾರ್ಟೆಂಟ್. ನಾವೀಗ ಮಲಕ್ಕಾ ಸ್ಟ್ರೈಟ್ ನೋಡಿದ್ವಲ್ಲ, ಅಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ವರ್ಲ್ಡ್ ಮ್ಯಾಪ್ ಕೂಡ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ಮಲಕ್ಕಾ ಸ್ಟ್ರೈಟ್ ನಾವು ಎಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ ಸರ್. ಮಲಕ್ಕಾ ಸ್ಟ್ರೈಟ್ ಇಲ್ಲಿ ನೋಡಿದ್ವಿ. ಅಲ್ಲಿಂದ ಮುಂದೆ ಬಂದ್ರೆ ನಮ್ಗೆ ಇಂಡೋನೇಷ್ಯಾದಲ್ಲಿ ಸುಮಾತ್ರ ಮತ್ತೆ ಜಾವಾ ಅಂತಿದೆ ಅಲ್ವಾ. ಜಾವಾ, ಸುಮಾತ್ರ ಅದರ ದ್ವೀಪಗಳು. ಮತ್ತೆ ಇಲ್ಲಿ ನಮ್ಗೆ ಬೋರ್ನಿಯೋ ಐಲ್ಯಾಂಡ್ ಕೂಡ ಬರುತ್ತೆ, ಅದನ್ನ ಕೂಡ ಡಿಸ್ಕಸ್ ಮಾಡೋಣ. ಸೊ ಇವೆರಡರ ಮಧ್ಯ ಬೇರ್ಪಡಿಸ್ತಕ್ಕಂಥ ಸ್ಟ್ರೈಟ್ ಇದೆಯಲ್ಲ, ಸುಮಾತ್ರ ಮತ್ತೆ ಜಾವಾ ನಡುವೆ ಬರ್ತಕ್ಕಂಥದ್ದು ಇದೆಯಲ್ಲ, ಅಂದ್ರೆ ಇಲ್ಲಿ ಜಾವಾ ಸಿ ಇರುತ್ತೆ ನೋಡಿ. ಇಲ್ಲಿ ಜಾವಾ ಸಿ ಇದೆ, ಇಲ್ಲಿ ನಮ್ಮ ಇಂಡಿಯನ್ ಓಷನ್ ಇದೆ. ಇಲ್ಲಿ ಜಾವಾ ಸಿ, ಇಂಡಿಯನ್ ಓಷನ್ ನಡುವೆ ಕನೆಕ್ಟ್ ಮಾಡ್ತಕ್ಕಂಥದ್ದೇ ಈ ಸುಂದಾ ಸ್ಟ್ರೈಟ್. ಓಕೆ, ಸುಂದಾ ಜಲಸಂಧಿ ಅಂತ ಕರಿತೀವಿ. ಸುಂಡಾ ಅಥವಾ ಸುಂದಾ ಏನ್ ಬೇಕಾದ್ರೂ ನಿಮಗೆ ಎಕ್ಸಾಂಪಲ್ ಕೊಡಬಹುದು. ಜಲಸಂಧಿ ಅಂತ ಕರಿತೀವಿ. ಇಂಡೋನೇಷ್ಯಾದ ಹತ್ರ ಇರ್ತಕ್ಕಂಥದ್ದು. ಯಾಕಂದ್ರೆ ಇದು ಜಾವಾ ಮತ್ತೆ ಸುಮಾತ್ರ ಇದು ಇಂಡೋನೇಷ್ಯಾದ ಎರಡು ಐಲ್ಯಾಂಡ್ಗಳು, ಅದು ದ್ವೀಪಗಳು ಅಲ್ವಾ. ಫೈನ್. ನೆಕ್ಸ್ಟ್ ಹೋಗೋಣ, ಯುಕಟಾನ್ ಸ್ಟ್ರೈಟ್ ಅಂತ. ಯುಕಟಾನ್ ತುಂಬಾ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ತಗೊಂಡಿದ್ದೀನಿ. ಮುಂದೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆದು ಈವನ್ ಈಗ ನಮ್ಗೆ ನ್ಯೂಸ್ ಅಲ್ಲಿ ಇದ್ದು ಕೂಡ ಇದೆ ಸ್ನೇಹಿತರೆ. ಓಕೆ, ಬನ್ನಿ ಈಗ ಯುಕಟಾನ್ ಸ್ಟ್ರೈಟ್ ಬರೋಣ. ಯುಕಟಾನ್ ಸ್ಟ್ರೈಟ್ ನಮ್ಗೆ ಎಲ್ಲಿ ಅಂದ್ರೆ, ನಾನು ಇಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ, ಇಲ್ಲಿ ನೋಡಿ ಮೆಕ್ಸಿಕೋ, ಇದು ಉತ್ತರ ಅಮೆರಿಕ. ಇಲ್ಲಿ ಮೆಕ್ಸಿಕೋ ಇದೆ, ಗಲ್ಫ್ ಆಫ್ ಮೆಕ್ಸಿಕೋ ಇದೆ. ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ ಯುಕಟಾನ್ ಸ್ಟ್ರೈಟ್ ಅದೇ, ಯುಕಟಾನ್ ಚಾನಲ್ ಅಂತ ಕೂಡ ಹೋಗ್ಬೋದು. ಯುಕಟಾನ್ ಸ್ಟ್ರೈಟ್ ಇದು ಇಲ್ಲಿ ನೋಡಿ, ಇಲ್ಲಿ ಮೆಕ್ಸಿಕೋ ಇದೆಯಲ್ಲ, ಮೆಕ್ಸಿಕೋ ಮತ್ತೆ ಇದು ಕ್ಯೂಬಾ. ಇಲ್ಲಿ ನೋಡಿ, ಇದು ಕ್ಯೂಬಾ. ಇಲ್ಲೂ ಬರುತ್ತೆ ಇನ್ನೊಂದು. ಇಲ್ಲಿ ನೋಡಿ, ಇದು ಬಂದು ಉತ್ತರ ಅಮೆರಿಕ, ಅದಕ್ಕೂ ಮತ್ತೆ ಕ್ಯೂಬಾ ನಡುವೆ ಇಲ್ಲೊಂದು ಸ್ಟೇಟ್ ಬರುತ್ತೆ, ಸ್ಟೇಟ್ ಆಫ್ ಫ್ಲೋರಿಡಾ ಅಂತ. ಇಲ್ಲಿ ಫ್ಲೋರಿಡಾ ಇದೆ, ಕ್ಯೂಬಾ ಇದೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಮೆಕ್ಸಿಕೋ ಸೇರಿರ್ತಕ್ಕಂಥದ್ದು. ಸೊ ಇಲ್ಲಿ ಮೆಕ್ಸಿಕೋಗೂ ಕ್ಯೂಬಾ ನಡುವೆ ಇರ್ತಕ್ಕಂಥದ್ದು ಯಾವುದು, ಯುಕಟಾನ್ ಜಲಸಂಧಿ. ಓಕೆ, ಯುಕಟಾನ್ ಜಲಸಂಧಿ. ಈಗ ನಾನು ಅದನ್ನೇ ತಗೋತೀನಿ. ಇಲ್ಲಿ ನೋಡಿ, ಫ್ಲೋರಿಡಾ ನಡುವೆ ಮತ್ತು ಕ್ಯೂಬಾ ನಡುವೆ ಇರ್ತಕ್ಕಂಥದ್ದು ಸ್ಟೇಟ್ ಆಫ್ ಫ್ಲೋರಿಡಾ, ಅಂದ್ರೆ ಫ್ಲೋರಿಡಾ ಜಲಸಂಧಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಕ್ಯೂಬಾ, ಇದು ನೋಡಿ, ಇದು ಫ್ಲೋರಿಡಾ. ಇಟ್ ಇಸ್ ಅ ಪಾರ್ಟ್ ಆಫ್ USA. ದಿಸ್ ಇಸ್ ಸಪರೇಟ್, ದಿಸ್ ಇಸ್ ಮೆಕ್ಸಿಕೋ. ಸೊ ಮೆಕ್ಸಿಕೋ ಕ್ಯೂಬಾ ಇರೋದು ಯುಕಟಾನ್. ಫ್ಲೋರಿಡಾ ಅಂದ್ರೆ USA ಗೂ, ನೀವು ಫ್ಲೋರಿಡಾ ಅಂತಾನೆ ಕರಿಬೇಕು ಅಂತೇನಿಲ್ಲ, USA ಗೂ ಕ್ಯೂಬಾಗೂ ನಡೆಯುವ ಜಲಸಂಧಿ ಯಾವುದು,
ಸ್ಟ್ರೈಟ್ ಆಫ್ ಫ್ಲೋರಿಡಾ ಅಂದ್ರೆ ಫ್ಲೋರಿಡಾ ಜಲಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಹೋಗೋಣ. ಬಾಬ್ ಎಲ್ ಮೆಂಡಾಬ್. ಸೊ ಬಾಬ್ ಎಲ್ ಮೆಂಡಾಬ್ ಎಲ್ಲಿದೆ? ನಾವು ಗಲ್ಫ್ ಆಫ್, ನಮಗೆ ಇಲ್ಲಿ ಬಂದ್ರೆ ಓಕೆ ಮಿಡಲ್ ಈಸ್ಟ್ ಬಂದ್ರೆ ಇಲ್ಲಿ ನೋಡಿ, ಇದು ಆಫ್ರಿಕಾ ಮತ್ತೆ ಮಿಡಲ್ ಈಸ್ಟ್ ನಡುವೆ ಇಲ್ಲಿ ನಮ್ಗೆ ಒಂದು ಸ್ಟ್ರೈಟ್ ಕಾಣುತ್ತೆ ಇಲ್ಲಿ, ಇದು ಇದನ್ನ ಬಾಬ್ ಎಲ್ ಮಂಡಬ್ ಅಂತ ಕರಿತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಇರೋದು ಯಾವ ಎರಡ ಕಂಟ್ರಿಗಳ ನಡುವೆ ಅಂತ ಕೂಡ ಕೇಳ್ತಾನೆ, ಬೇರ್ಪಡಿಸುತ್ತೆ ಎಮೆನ್ ಮತ್ತೆ ಡಿಜಿಬೌಟಿ, ಎಮೆನ್ ಮತ್ತೆ ಡಿಜಿಬೌಟಿ. ಓಕೆ, ಅರ್ಥ ಆಯ್ತಲ್ಲ, ಯೆಮೆನ್ ಮತ್ತೆ ಡಿಜಿಬೌಟಿ ಇದು ಯಾವ ಎರಡು ಸಿಗಳನ್ನ ಸಂಧಿಸುತ್ತೆ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? ಗಲ್ಫ್ ಆಫ್ ಏಡನ್ ಅಂದ್ರೆ ಏಡನ್ ಕಾರಿ, ಏಡನ್ ಕಾರಿ, ಗಲ್ಫ್ ಅಂದ್ರೆ ಕಾರಿ ಅಲ್ವಾ, ಏಡನ್ ಕಾರಿ ಮತ್ತೆ ಕೆಂಪು ಸಮುದ್ರ, ಕೆಂಪು ಸಮುದ್ರ. ಸೊ ಇವೆರಡ ನಡುವೆ ಇರ್ತಕ್ಕಂಥದ್ದೇ ಬಾಬ್ ಎಲ್ ಮಂಡಬ್. ಮತ್ತೆ ಯಾವ ಎರಡು ಭೂ ಪ್ರದೇಶದ ನಡುವೆ ಇದೆ ಅಂತ ಹೆಂಗ್ ಬೇಕಾದ್ರೆ ಕೇಳೋದು ಎಕ್ಸಾಮ್ ಅಲ್ಲಿ. ಓಕೆ, ಎಮೆನ್ ಮತ್ತೆ ಡಿಜಿಬೌಟಿ. ಓಕೆ, ಡಿಜಿಬೌಟಿ ಬಂದು ಆಫ್ರಿಕಾ, ಆಫ್ರಿಕಾ ಮತ್ತೆ ಇದು ಯಾವ್ದು ಸರ್? ಮಿಡಲ್ ಈಸ್ಟ್ ಅಲ್ವಾ? ಫೈನ್, ಅರೇಬಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಫೈನ್ ಸರ್, ಎಸ್. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಹೋಗೋಣ. ಸುಯೆಸ್ ಕ್ಯಾನಲ್ ಅಗೇನ್ ನನ್ನ ಪಕ್ಕ ತಗೋತಾ ನೋಡಿ, ಸುಯೆಸ್ ಕ್ಯಾನಲ್ ಇದು. ಸೊ ಈ ರೆಡ್ ಸಿ ಇಂದ ಬಂದ್ರೆ ಇಲ್ಲಿ ಗಲ್ಫ್ ಆಫ್ ಸುಯೆಸ್ ಅಂತ ಕರಿತೀವಿ. ಸುಯೆಸ್, ಗಲ್ಫ್ ಆಫ್ ಸುಯೆಸ್ ಅಂದ್ರೆ ಸುಯೆಸ್ ಏನೋ ಕಾರಿ ಅಂತ ಕರಿತೀವಿ. ಸೊ ಇದು ಇಲ್ಲಿಂದ ಬಂದು ಕ್ಯಾನಲ್ ಮಾಡಿ ನಾವು ಏನ್ ಮಾಡ್ತಾ ಇದೀವಿ, ಈ ಕೆಂಪು ಸಮುದ್ರಕ್ಕೂ ಈ ಮೆಡಿಟರೇನಿಯನ್ ಸೀಗೂ ನಾವು ಏನ್ ಮಾಡ್ತಾ ಇದೀವಿ, ಕನೆಕ್ಟ್ ಮಾಡ್ತಾ ಇದೀವಿ. ಈ ಕೆಂಪು ಸಮುದ್ರಕ್ಕೂ ಮೆಡಿಟರೇನಿಯನ್ ಸೀಗೂ ಕನೆಕ್ಟ್ ಮಾಡ್ತಾ ಇದೀವಿ. ಇದು ಕ್ಯಾನಲ್, ಇದು ಇಸ್ತಮಸ್ ಅಂತ ಏನ್ ಕರಿತೀವಿ. ಹಾಗೆ ಇದು ಅಂದ್ರೆ ಪನಾಮ ಹೆಂಗಿದೆ ಅದೇ ರೀತಿ ಈ ಸುಯೆಸ್ ಕೂಡ ಹೌದು. ಸೊ ಇದು ರೆಡ್ ಸಿ ಅಂದ್ರೆ ಕೆಂಪು ಸಮುದ್ರ, ಮೆಡಿಟರೇನಿಯನ್ ಸಿ, ಮೆಡಿಟರೇನಿಯನ್ ಸಮುದ್ರ ಸಂಸುತ್ತೆ. ಸೊ ಇದು ಯಾವ ದೇಶ ಅಂದ್ರೆ ಇದು ಈಜಿಪ್ಟ್ ಸರ್, ಲೊಕೇಶನ್ ಈಜಿಪ್ಟ್. ಯಾಕಂದ್ರೆ ಇದು ಈಜಿಪ್ಟ್ ಇದೆಯಲ್ಲ, ಇದು ಸಿನೈ ಪೆನಿನ್ಸುಲಾ ಅಂತ ಕರಿತೀವಿ. ಸಿನೈ ಪೆನಿನ್ಸುಲಾ ಅಂದ್ರೆ ಸಿನೈ ದ್ವೀಪ, ಪರ್ಯಾಯ ದ್ವೀಪ ಅಂತ ಕರಿತೀವಿ ಇದನ್ನ. ಇದು ಕೂಡ ಈಜಿಪ್ಟ್ಗೆ ಸೇರಿರತಕ್ಕಂಥದ್ದು. ಸೊ ಹಾಗಾಗಿ ಇದು ಈಜಿಪ್ಟ್ ಲೊಕೇಶನ್ ಅಂತ ಕರಿಬಹುದು. ಇಲ್ಲಿರ್ತಕ್ಕಂಥದ್ದು 193 ಕಿಲೋಮೀಟರ್ ದೂರ. ಈಗ ಇದ್ರದ್ದು ಕೂಡ ನ್ಯೂಸ್ ಅಲ್ಲಿ ಇತ್ತು, ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿಂದ ಹೋದ್ರೆ ಇದಿಷ್ಟು 193 ಕಿಲೋಮೀಟರ್ ಇರತಕ್ಕಂಥ 1869 ಆಗಿರ್ತಕ್ಕಂಥದ್ದು. ಈಗ ನ್ಯೂಸ್ ಅಲ್ಲಿ ಇತ್ತು, ಯಾಕಂದ್ರೆ ಇಲ್ಲಿ ಏನಾಗಿತ್ತು, ಇಲ್ಲಿ ಸುಯೆಸ್ ಕೆನಲ್ ಅಲ್ಲಿ ಏನಾಗಿತ್ತು, ಹಡಗು ಸಿಕ್ಕಾಕೊಂಡಿತ್ತು. ಯಾವ್ದು? ಎವರ್ ಗ್ರೀನ್ ಅಂತ. ಯಾವ್ದ್ರದ್ದು? ಜಪಾನ್ನ ಹಡಗು ಏನಾಗಿತ್ತು, ಸಿಕ್ಕಾಕೊಂಡು ಈ ವರ್ಷ 2021 ನ್ಯೂಸ್ ಅಲ್ಲಿ ಇತ್ತು. ಓಕೆ ಸರ್, ಇಲ್ಲಿ ನೋಡಿ ಬಾಬ್ ಎಲ್ ಮಂಡಬ್ ಇದೆ, ಸುಯೆಸ್ ಕ್ಯಾನಲ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ರೆ ಇಲ್ಲ ನಿಮ್ಗೆ ಮಿಡಲ್ ಈಸ್ಟ್ ಅಲ್ವಾ, ಇದು ಸೌದಿ ಅರೇಬಿಯಾ, ಇಲ್ಲಿ ನಮ್ಗೆ ಇರಾನ್ ಇದೆ, ಇಲ್ಲಿ ನಮ್ಗೆ ಓಮನ್ ಇದೆ, ಇದು UAE ಇದೆ. UAE ಇಷ್ಟೇ ಎಂಡ್, ಇಲ್ಲಿ ಓಮನ್ ಇದೆ. ಇದು ಈ ತುದಿ ಜಲ, ಇದು ಓಮನ್ಗೆ ಸೇರಿರೋದು. ಸೊ ಓಮನ್ ಮತ್ತೆ ಇರಾನ್ ನಡುವೆ ಬೇರ್ಪಡಿಸ್ತಕ್ಕಂತ ಒಂದು ಜಲ ಮಾರ್ಗ ಯಾವುದು ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್, ಹಾರ್ಮೋಸ್ ಜಲಸಂಧಿ ಅಂತ ಕರಿತೀವಿ. ಓಕೆ, ಅಥವಾ ಯಾವ ಎರಡನ್ನು ಕೂಡಿಸುತ್ತೆ ಅಂದ್ರೆ ಇಲ್ಲಿ ಪರ್ಷಿಯನ್ ಗಲ್ಫ್ ಬರುತ್ತೆ, ಇಲ್ಲಿ ಗಲ್ಫ್ ಆಫ್ ಓಮನ್ ಬರುತ್ತೆ. ಓಕೆ, ಗಲ್ಫ್ ಆಫ್ ಓಮನ್ ಅಂದ್ರೆ ಓಮನ್ ಕಾರಿ ಅಂತ ಕರಿತೀವಿ. ಓಮನ್ ಕಾರಿ ಅಂತ ಕರಿತೀವಿ. ಇದು ಪರ್ಷಿಯನ್ ಗಲ್ಫ್, ಪರ್ಷಿಯನ್ ಕಾರಿ ಅಂತ ಕರಿತೀವಿ. ಇದೆರಡನ್ನ ಸೇರಿಸ್ತಕ್ಕಂಥದ್ದು ಹಾರ್ಮೋಸ್ ಜಲಸಂಧಿ ಅಂತ ಕರಿತೀವಿ. ಓಕೆ ಸರ್, ಸೊ ಇಲ್ಲೇನ ಹೇಳ್ಬಿಟ್ಟಿದ್ದೀನಿ, ಮುಂದೆ ತಗೊಂಡಿದ್ದೀನಿ, ಡೋಂಟ್ ವರಿ, ಅದು ಇನ್ನೊಂದ್ಸಲ ಮುಂದೆ ತೋರಿಸ್ತಾನೆ. ಮತ್ತೆ ಈಗ ಪನಾಮ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ ಸ್ಟಾರ್ಟಿಂಗ್. ಇಸ್ತಮಸ್ ಆಫ್ ಪನಾಮ, ಸೆಂಟ್ರಲ್ ಅಮೆರಿಕಾ, ಇದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ ಅಂತ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಇದನ್ನ ತಗೊಂಡಿದ್ದೆ ನಿಮ್ಗೆ ಅಲ್ವಾ. ಇದು ನೋಡಿ, ಇದು ನಮ್ಗೆ ಇಲ್ಲಿ ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ ನಡುವೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ, ಇದು ಕೆರೇಬಿಯನ್ ಸಿ. ಓಕೆ, ಕೆರೇಬಿಯನ್ ಸಿ, ಇದು ಕೆರೇಬಿಯನ್ ಸಿ, ಕೆರೇಬಿಯನ್ ಐಲ್ಯಾಂಡ್ಸ್ ಇದೆ ಇಲ್ಲಿ ಅಲ್ವಾ. ಇಲ್ಲಿ ಬಂದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ ಗಲ್ಫ್ ಆಫ್ ಪನಾಮ ಇದೆ, ಇದು ಬಂದ್ರೆ ಪೆಸಿಫಿಕ್ ಓಷನ್. ಇಲ್ಲಿ ನೋಡಿ ಹೆಂಗಿದೆ, ಇಲ್ಲಿ ನಾವು ಲ್ಯಾಂಡ್ ನ ಕೊರೆದಿದೀವಿ ಇಲ್ಲಿ. ಓಕೆ, ಇಲ್ಲೂ ಲ್ಯಾಂಡ್ ನ ಕೊರೆದು ನಾವೇನ್ ಮಾಡಿದ್ವಿ, ಈ ನದಿ, ಈ ಸಮುದ್ರ ನೀರನ್ನ ಕನೆಕ್ಟಿವಿಟಿ ಮಾಡಿದೀವಿ. ಸೊ ಇದನ್ನ ನಾವೇನಂತೀವಿ, ಪನಾಮ ಕ್ಯಾನಲ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಪನಾಮ ಸಿಟಿ ಇದೆ, ಹಾಗಾಗಿ ಪನಾಮ ಕ್ಯಾನಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಕ್ರಾ ಕ್ಯಾನಲ್. ಸರ್ ಕ್ರಾ ಕ್ಯಾನಲ್ ಕೂಡ ನ್ಯೂಸ್ ಅಲ್ಲಿ ಇತ್ತು. ಕ್ರಾ ಇಟ್ ಈಸ್ ಎಸ್ಟಿಮೇಟ್, ಇದೊಂದು ಪ್ರಪೋಸಲ್ ಅಷ್ಟೇ, ಅಂದ್ರೆ ನಾವು ಮಾಡ್ಬೇಕು ಅಂತ ಚೈನಾ ಪ್ರಪೋಸಲ್ ಇಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು, ಇದು ಹಿಂಗ್ ಹೋಗಿ ನಾವು ಈಗ ಏನೋ ಶಿಪ್ಸ್ ಗಳು ಬರ್ತವೆ, ಯಾವ್ದೋ ವಾಣಿಜ್ಯ ಮೆಟೀರಿಯಲ್ ತಗೊಂಡು ಲಾಡ್ ಗಟ್ಲೆ. ಸೊ ಅದೇನಾಗುತ್ತೆ, ಹಿಂಗೆ ಬಂದು ಹಿಂಗ್ ಹೋಗುತ್ತೆ, ಹಿಂಗೋಗಿ ಏನಾಗುತ್ತೆ ಅದು ಇಲ್ಲಿ ಮಲೇಷಿಯಾ ಮತ್ತೆ ನಮ್ಮ ಇದು ಮಲಕ್ಕಾ ಸ್ಟ್ರೈಟ್ ಮುಖಾಂತರ ಹೋಗಿ ಹಿಂಗ್ ಸೌತ್ ಚೈನಾ ಸಿಗೋಬೇಕು. ಸೊ ಇಲ್ಲಿಂದ ಹಿಂಗ್ ಹೋಗೋದು 1200 ಕಿಲೋಮೀಟರ್ ಅಷ್ಟು ದೂರ ತಪ್ಪಿಸ್ಬೋದಲ್ಲ. ಈಗ ನಾವು ಸುಯೆಸ್ ಕ್ಯಾನಲ್ ಯಾಕೆ ಮಾಡಿದ್ವಿ, ಸುಯೆಸ್ ಕ್ಯಾನಲ್ ನಾವು ಆಫ್ರಿಕನ್ ಬಳಸ್ಕೊಂಡು ಹೋಗೋದ್ ಬದಲು ನಾವು ಇಲ್ಲೇ ಕೊರದ್ವಿ ಅಲ್ವಾ. ಮೆಡಿಟರೇನಿಯನ್ ಸಮುದ್ರ ಹಿಂಗಿಂದ ಬಂದು ಸಮುದ್ರದ ಮೂಲಕ ಬಂದು ನಾವು ಕೆಂಪು ಸಮುದ್ರದ ಮೂಲಕ ಹಿಂಗ್ ಬರ್ಬೋದು ಅಂತ, ಇಲ್ಲ ಹಿಂಗ್ ಬರ್ಬೇಕಾಗಿತ್ತು ಅಲ್ವಾ. ಸೊ ಹಾಗಾಗಿ
ಇದ್ರ ಬದಲು ಇಲ್ಲಿ ಒಂದು ಕ್ಯಾನಲ್ ಮಾಡ್ಬಿಟ್ರೆ ನಮ್ಗೆ ಏನಾಗುತ್ತೆ, ತೈ ಕ್ಯಾನಲ್ ಅಂತ ನಾವು ಕರಿತೀವಿ, ಮತ್ತೆ ಕ್ರಾ ಕ್ಯಾನಲ್ ಅಂತ ಕೂಡ ಕರಿತೀವಿ. ಇಲ್ಲಿ ಥೈಲ್ಯಾಂಡ್ ಇದು. ಸೊ ಇದನ್ನ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಪ್ರಪೋಸಲ್ ಇಟ್ಟಿದೆ. ಸೊ ಇದ್ರ ಬಗ್ಗೆ ನ್ಯೂಸ್ ಅಲ್ಲಿ ಇದೆ, ಅದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಬಟ್ ಇದು ಏನಕ್ಕಿಂತ ಒಪ್ಪಿಗೆ ಆಗಿಲ್ಲ ಅಂದ್ರೆ ಇಲ್ಲಿ ನ್ಯಾಷನಲ್ ಪಾರ್ಕ್ಸ್, ಒಳ್ಳೊಳ್ಳೆ ಕಾಡುಗಳಿದೆ, ಸಮಭಾಜಕ ವೃತ್ತ ಹತ್ರ ಬರುತ್ತೆ ಇದು. ಸೊ ಒಳ್ಳೊಳ್ಳೆ ಕಾಡುಗಳಿವೆ. ಹಾಗಾಗಿ ಏನಾಗುತ್ತೆ ಇಲ್ಲಿ ಒಂದು ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇನ್ನೊಂದು ಡಿಸ್ಕಷನ್ ನಡೀತಾ ಇದೆ. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇಲ್ಲಿ ಕ್ರಾ ಕ್ಯಾನಲ್ ಅಂತ ಅಗೇನ್ ಇದು ಯಾವ ನಡುವೆ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಇಲ್ಲಿ ಗಲ್ಫ್ ಆಫ್ ಥೈಲ್ಯಾಂಡ್ ಇದೆ ನೋಡಿ, ಗಲ್ಫ್ ಆಫ್ ಥೈಲ್ಯಾಂಡ್ ಇದೆ. ಥೈಲ್ಯಾಂಡ್ ನ ಗಲ್ಫ್ ಇದು ಅಲ್ವಾ, ಅಂದ್ರೆ ಗಲ್ಫ್ ಆಫ್ ಥೈಲ್ಯಾಂಡ್ ಅಂತಂದ್ರೆ ಏನು, ಥೈಲ್ಯಾಂಡ್ ಕಾರಿ ಅಂತ ಕರಿತೀವಿ. ಸೊ ಇದಕ್ಕೂ ಮತ್ತೆ ಅಂಡಮಾನ್ ಸಿಗೂ ಕನೆಕ್ಟ್ ಮಾಡುತ್ತೆ. ಇಲ್ಲಿ ಅಂಡಮಾನ್ ಸಿ ಇದೆ, ಇಲ್ಲಿ ಅಂಡಮಾನ್ ಐಲ್ಯಾಂಡ್ಸ್ ಇದೆ, ಸೊ ಅಂಡಮಾನ್ ಸಮುದ್ರ ಇದೆ. ಸೊ ಹಾಗಾಗಿ ಇದೆರಡರ ನಡುವೆ ಕನೆಕ್ಟ್ ಮಾಡುತ್ತೆ. ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳಬಹುದು. ಅಥವಾ ಯಾವ್ದನ್ನ ಬೇರ್ಪಡಿಸುತ್ತೆ ಅಂದ್ರೆ ಥೈಲ್ಯಾಂಡ್, ಲೊಕೇಶನ್ ಥೈಲ್ಯಾಂಡ್ ಮಧ್ಯೆ ಕಟ್ ಮಾಡ್ತಕ್ಕಂಥದ್ದು. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ, ಕುಕ್ ಸ್ಟ್ರೈಟ್. ಕುಕ್ ಸ್ಟ್ರೈಟ್ ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಜಿಲ್ಯಾಂಡ್ ಅಲ್ಲಿ ಬರೋದು, ನಾರ್ತ್ ಮತ್ತು ಸೌತ್ ನ್ಯೂಜಿಲ್ಯಾಂಡ್, ಓಷೇನಿಯಾ ಅಂತ ಕರಿತೀವಿ. ಆಸ್ಟ್ರೇಲಿಯಾ ಇದೆ, ಇಲ್ಲಿ ನ್ಯೂಜಿಲ್ಯಾಂಡ್ ಇದೆ. ಇಲ್ಲೊಂದು ಮತ್ತೆ ಇಲ್ಲೊಂದಿದೆ ನೋಡಿ. ಇದೆರಡರ ನಡುವೆ ಏನಾಗುತ್ತೆ, ಬೇರ್ಪಡಿಸ್ತಕ್ಕಂಥದ್ದೇ ಕುಕ್ ಸ್ಟ್ರೈಟ್ ಅಂತ ಕರಿತೀವಿ. ಅಂದ್ರೆ ಇದು ನಮ್ಗೆ ಸೌತ್ ಪೆಸಿಫಿಕ್ ಓಷನ್ ಅಲ್ಲಿ ಬರುತ್ತೆ. ಇದು ನೋಡಿ, ಇದು ಪೆಸಿಫಿಕ್ ಓಷನ್, ಇದಿಷ್ಟು ಪೆಸಿಫಿಕ್ ಓಷನ್, ಇದು ನಾರ್ತ್ ಕರಿತೀವಿ, ಸೌತ್ ಅಂತ ಕರಿತೀವಿ. ಈಗ ಇದು ಮ್ಯಾಪ್ ನ ಬಿಚ್ಚಿಟ್ಟಿರೋದು, ಇದನ್ನ ವಾಪಸ್ ಹಿಂದೆ ತಿರುಗಿಸ್ಕೊಂಡು ಇದನ್ನ ಮಾಡೋ ರೌಂಡ್ ಅಲ್ವಾ, ನಮ್ಮ ಭೂಮಿ ಹೆಂಗಿದೆ ಸರ್, ಗೋಳಾಕಾರವಾಗಿದೆ, ಅಂಡಾಕಾರವಾಗಿದೆ ಅಂತ ಕರಿತೀವಿ. ಸೊ ಹಾಗಾಗಿ ಇದು ಸೌತ್ ಪೆಸಿಫಿಕ್ ಓಷನ್. ಸೊ ಇದು ಸೌತ್ ಪೆಸಿಫಿಕ್ ಓಷನ್. ಆಕ್ಚುಲಿ ಇಲ್ಲೊಂದು ಸಿ ಇದೆ, ಈ ತಸ್ಮೇನಿಯನ್ ಸಿ ಅಂತಿದೆ, ಇದು ಇಟ್ ಇಸ್ ಅ ಪಾರ್ಟ್ ಆಫ್ ಸೌತ್ ಪೆಸಿಫಿಕ್ ಓಷನ್. ಹಾಗಾಗಿ ಸೌತ್ ಪೆಸಿಫಿಕ್ ಓಷನ್ ಅಂತ ಬರೋದು ಸಾಕು. ಓಕೆ ಸರ್, ನೆಕ್ಸ್ಟ್ ಬನ್ನಿ, ಮೊಜಾಂಬಿಕ್ ಸ್ಟ್ರೈಟ್. ಮೊಜಾಂಬಿಕ್ ಚಾನಲ್ ಅಂತ ಕೂಡ ಕರೀತಾರೆ, ಸ್ಟ್ರೈಟ್ ಅಂತ ಕರೀಲ್ಲ ಅಂದ್ರೆ ಚಾನಲ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದಿರೋದು ನಮ್ಮ ಎಲ್ಲಿ, ಈ ಆಫ್ರಿಕಾ. ಅದಕ್ಕೆ ನೋಡಿ, ಇಲ್ಲಿ ಆಫ್ರಿಕಾದಲ್ಲಿ ಎಸ್ಪೆಷಲಿ ಮೊಜಾಂಬಿಕ್ ಇದೆ, ಇಲ್ಲಿ ಮೊಜಾಂಬಿಕ್ ಇದೆ, ಇದು ಮಡಗಸ್ಕರ್. ಇದು ಮಡಗಸ್ಕರ್ ದ್ವೀಪ, ಮೊಜಾಂಬಿಕ್, ಇದೆರಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಇಟ್ ಇಸ್ ಅ ಪಾರ್ಟ್ ಆಗಿತ್ತು ಮೊದಲು. ನಮ್ಮ ಈ ಸ್ಥಾನಪಲ್ಲಟ ಆಯ್ತಲ್ಲ, ಸ್ತರಭಂಗ ಆಯ್ತಲ್ಲ, ನೀವು ಭೂಗೋಳಶಾಸ್ತ್ರ ಓದಿದ್ರೆ ಗೊತ್ತಿರುತ್ತೆ. ಹಾಗಾಗಿ ಇದು ಬೇರ್ಪಟ್ಟಿರುತ್ತೆ ನೋಡಿ, ನಿಮ್ಗೆ ಕಾಣಿಸುತ್ತೆ. ಇದು ಇಲ್ಲಿ ಹೋಗಿ ಫಿಟ್ ಆಗುವಂತ ಒಂದು ನೆಸೆಸಿಟಿ, ಅಂದ್ರೆ ಒಂದು ಏನಿದೆ ಇಲ್ಲಿ ಆ ತರ ಜಿಗ್ಸ್ ಆಗಿದೆ, ಇಲ್ಲಿ ಹೋಗಿ ಫಿಟ್ ಆಗುತ್ತೆ. ಸೊ ಇಲ್ಲಿ ಇದೆರಡು ನಡುವೆ ಇರ್ತಕ್ಕಂಥ ಚಾನಲ್ ಅಥವಾ ಕಾಲುವೆನ, ಅದಕ್ಕೆ ಇದನ್ನ ಚಾನಲ್ ಅಂತ ಕೂಡ ಕರೀತಾರೆ. ಅಂತ ಚಾನಲ್ ಅಂತ ಕೂಡ ಕರೀತಾರೆ. ಯಾಕೆಂತಂದ್ರೆ ಮಧ್ಯದ ಇಲ್ಲಿ ಬೇರ್ಪಟ್ಟಿದೆ, ಅದಕ್ಕೆ ಇದನ್ನ ಚಾನಲ್ ಅಂತ ಕೂಡ ಕರಿತೀವಿ. ಮೊಜಾಂಬಿಕ್ ಚಾನಲ್ ಅಥವಾ ಮೊಜಾಂಬಿಕ್ ಸ್ಟ್ರೈಟ್ ಅಂತ ಕರಿತೀವಿ. ಇದಿರೋದಲ್ಲಿ ಮೊಜಾಂಬಿಕ್ ದೇಶ ಮತ್ತೆ ಮಡಗಸ್ಕರ್ ದೇಶದ ನಡುವೆ. ಇದು ಇಂಡಿಯನ್ ಓಷನ್. ಓಕೆ, ಇದು ಯಾವ್ದು, ಇಂಡಿಯನ್ ಓಷನ್. ಇದೆಲ್ಲ ಫುಲ್ ಯಾವ್ದು ಸರ್, ಇದೆಲ್ಲ ಇಂಡಿಯನ್ ಓಷನ್. ಈ ಇಂಡಿಯನ್ ಓಷನ್ ಅಂದ್ರೆ ಹಿಂದೂ ಮಹಾಸಾಗರ. ಓಕೆ ಸರ್, ಫೈನ್. ಓಕೆ, ನೆಕ್ಸ್ಟ್ ಬನ್ನಿ, ನಾರ್ತ್ ಚಾನಲ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ನಾರ್ತ್ ಚಾನಲ್ ನಿಮ್ಗೆ ಆಕ್ಚುಲಿ ಬರೋದಿಲ್ಲ ಸರ್, ನಾರ್ತ್ ಚಾನಲ್. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಯುಕೆ ನಿಮ್ಗೆ ಏನಂದಬಹುದು, ಸ್ಕಾಟ್ಲ್ಯಾಂಡ್ ಇದೆ, ಐರ್ಲೆಂಡ್ ಇದೆ, ಇಲ್ಲಿ ಇಂಗ್ಲೆಂಡ್ ಇದೆ. ಸೊ ಇಲ್ಲಿ ಸ್ಕಾಟ್ಲ್ಯಾಂಡ್ ಮತ್ತೆ ಐರ್ಲೆಂಡ್ ನಡುವೆ ಅಟ್ಲಾಂಟಿಕ್ ಓಷನ್ ಮತ್ತೆ ಐರಿಷ್ ಸಿ, ಅಟ್ಲಾಂಟಿಕ್ ಸಮುದ್ರ ಇಲ್ಲಿ. ಓಕೆ, ಅಟ್ಲಾಂಟಿಕ್ ಸಮುದ್ರ ಮತ್ತೆ ಐರಿಷ್ ಸಿ ನಡುವೆ ಇರ್ತಕ್ಕಂಥದ್ನ ನಾವೇನಂತ ಕರಿತೀವಿ, ನಾರ್ತ್ ಚಾನಲ್ ಅಂತ ಕರಿತೀವಿ. ಕೇಳಬಹುದು ಇದನ್ನು ಕೂಡ, ನಾರ್ತ್ ಚಾನಲ್ ಅಥವಾ ನಾರ್ತ್ ಸ್ಟ್ರೈಟ್ ಅಂತ ಹೇಳ್ಬೋದು, ಅಥವಾ ಯೂಶಲಿ ನಾರ್ತ್ ಚಾನಲ್ ಅಂತ ಕರಿತಾನೆ. ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ನಡುವೆ ಐರಿಷ್ ಸಿ ಮತ್ತೆ ಅಟ್ಲಾಂಟಿಕ್ ಓಷನ್, ಅಂದ್ರೆ ನಮ್ಮ ಅಟ್ಲಾಂಟಿಕ್ ಸಾಗರ ಮತ್ತೆ ಐರಿಷ್ ಸಮುದ್ರ, ಇವೆರಡರ ನಡುವೆ ಜಾಯಿಂಟ್ ಮಾಡ್ತಕ್ಕಂಥದ್ದೇ ಈ ನಾರ್ತ್ ಚಾನಲ್. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಟಾರಸ್ ಸ್ಟ್ರೈಟ್. ಟಾರಸ್ ಸ್ಟ್ರೈಟ್ ಅಂತ ಕರಿತೀವಿ. ಇದು ನಮ್ಗೆ ಈಗ ಆಸ್ಟ್ರೇಲಿಯಾದಲ್ಲಿ ನಾವು ಬಂದಿದ್ವಿ, ಇಲ್ಲಿ ಪಪುವಾ ನ್ಯೂ ಗಿನಿಯಾ ಇದೆ. ಪಪುವಾ ನ್ಯೂ ಗಿನಿಯಾಕ್ಕೂ ಆಸ್ಟ್ರೇಲಿಯಾ ನಡುವೆ ಇದೆಯಲ್ಲ, ಇಲ್ಲಿ ಸಣ್ಣ ಸಣ್ಣ ಐಲ್ಯಾಂಡ್ಸ್ ಇದೆ. ಇವೆರಡರ ದೊಡ್ಡದಾದ ಇವೆರಡರ ನಡುವೆ ಇರ್ತಕ್ಕಂಥ ಒಂದು ಸ್ಟ್ರೈಟ್ ನ ಟಾರಸ್ ಸ್ಟ್ರೈಟ್ ಅಂತ ಕರಿತೀವಿ. ಈಗ ಇದು ಎರಡು ಯಾವ ಒಂದು ಜಲವನ್ನ ಸಂಧಿಸುತ್ತೆ ಅಂತ ಕೇಳಿದ್ರೆ ಗಲ್ಫ್ ಆಫ್ ಪಪುವಾ, ಇದನ್ನ ಗಲ್ಫ್ ಆಫ್ ಪಪುವಾ ಅಂತ ಕರಿತೀವಿ. ಇದು ಏನಂತ ಕರಿತೀವಿ, ಇದು ಅರಾಫುರಾ ಸಿ ಅಂತ ಕರಿತೀವಿ. ಏನು, ಅರಾಫುರಾ ಸಿ ಮತ್ತೆ ಗಲ್ಫ್ ಆಫ್ ಪಪುವಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಮೇಲ್ಗಡೆ. ಮತ್ತೆ ಪಪುವಾ ನ್ಯೂ ಗಿನಿಯಾ ಮತ್ತೆ ಆಸ್ಟ್ರೇಲಿಯಾ ನಡುವೆ ಇರ್ತಕ್ಕಂಥದ್ದು, ಬೇರ್ಪಡಿಸ್ತಕ್ಕಂಥದ್ದು ಯಾವುದು, ಟಾರಸ್ ಸ್ಟ್ರೈಟ್ ಅಂತ ಕರಿತೀವಿ. ಸರ್ ಇದನ್ನ ಏನಿಲ್ಲ, ಸಿಂಪಲ್. ನೀವು ಮ್ಯಾಪ್ ನ ಒಂದ್ 2 ಸಲ ರಿವೈಸ್ ಮಾಡಿ, ನಾವು ವಿಡಿಯೋ ಇದನ್ನ ಒಂದ್ಸಲ ನೋಡ್ತಾ ಇರಿ, ನಿಮ್ಗೆ ಐಡಿಯಾ ಅದಾಗೇ ಬರುತ್ತೆ. ನಾನಿಲ್ಲಿ ಟ್ರಿಕ್ಸ್ ಹೇಳ್ಕೊಡ್ಬೋದು, ನೀವು ಕೇಳಿದ್ರು ಸರ್ ಟ್ರಿಕ್ಸ್ ಹೇಳ್ಕೊಡ್ಬೋದು, ಬಟ್ ನಾನ್ ಹೇಳೋ ಟ್ರಿಕ್ಸ್ ಒಬ್ಬರಿಗೆ ಯೂಸ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ವಿಡಿಯೋ ನೋಡ್ತಾರೆ ತುಂಬಾ ಜನ ಇದನ್ನ ಓದಿರ್ತೀರಾ, ಅವರೇ ಆದ ಟ್ರಿಕ್ಸ್ ಇಟ್ಕೊಂಡಿರ್ತೀರಾ, ಅವ್ರದೇ ಆದ ಒಂದು ರೀತಿ ಇಮ್ಯಾಜಿನೇಷನ್ ಇಟ್ಕೊಂಡಿರ್ತೀರಾ. ಹಾಗಾಗಿ ನಾನು ಏನಿದೆ ಅದನ್ನ ಹೇಳ್ತಾ ಹೋಗ್ತೇನೆ. ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆ ಟ್ರಿಕ್ಸ್ ಬಗ್ಗೆ ಮಾತಾಡೋಣ. ಓಕೆ ಸರ್, ಫೈನ್. ನೆಕ್ಸ್ಟ್ ಬಾಸ್ ಸ್ಟ್ರೈಟ್ ಅಂತಿದೆ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆಸ್ಟ್ರೇಲಿಯಾದ ಪಾರ್ಟ್ ಆಗಿರ್ತಕ್ಕಂಥ ಒಂದು ಸಣ್ಣ ಐಲ್ಯಾಂಡ್ ತಸ್ಮೇನಿಯಾ ಐಲ್ಯಾಂಡ್ ಅಂತ, ಇಲ್ಲಿ ತಸ್ಮೇನಿಯಾ ಸಿ ಇದೆ ಅಲ್ವಾ. ಇಲ್ಲಿ ನಾವು ತಸ್ಮೇನಿಯಾ ಸಿ ಮತ್ತೆ ಇಲ್ಲಿ ನೋಡಿದ್ರೆ ನ್ಯೂಜಿಲ್ಯಾಂಡ್ ನೋಡಿದ್ವಲ್ಲ, ನ್ಯೂಜಿಲ್ಯಾಂಡ್. ಓಕೆ, ಇಲ್ಲಿ ನಾರ್ತ್ ಸೌತ್ ಕುಕ್ ಸ್ಟ್ರೈಟ್ ನೋಡಿದ್ವಲ್ಲ. ಸೊ ಇಲ್ಲಿ ಬಾಸ್ ಸ್ಟ್ರೈಟ್ ಅಂತಿದೆ, ಬಾಸ್ ಜಲಸಂಧಿ ಅಂತ. ಆಸ್ಟ್ರೇಲಿಯಾ ಮತ್ತೆ ಈ ತಸ್ಮೇನಿಯಾ ದ್ವೀಪ ನಡುವೆ ಇರ್ತಕ್ಕಂಥದ್ದು ತಸ್ಮೇನಿಯಾ ಸಿ ಮತ್ತೆ ಸೌತ್ ಸಿ. ಇದು ಯಾವ್ದು, ತಸ್ಮೇನಿಯಾ ಸಿ ಇದೆ. ಯಾವ್ದೊಂದು ಜಾಯಿಂಟ್ ಮಾಡುತ್ತೆ ಇದು, ಇಲ್ಲಿ ಇಂಡಿಯನ್ ಓಷನ್.
ಓಕೆ, ಅಥವಾ ಸೌತ್ ಸಿ ಅಂತ ಹೇಳ್ಬೋದು. ಟಸ್ಮೇನಿಯಾ ಸಿ ಮತ್ತೆ ಸೌತ್ ಸಿ ನಾವು ಬೇರ್ಪಡಿಸ್ತಕ್ಕಂಥದ್ದು, ಜಾಯಿನ್ ಮಾಡ್ತಕ್ಕಂಥದ್ದನ್ನ ನಾವು ಏನ್ ಮಾಡ್ಬೋದು, ಬಾಸ್ ಸ್ಟ್ರೈಟ್ ಅಂತ ಕರಿತೀವಿ. ಇನ್ನು ಬೇರಿಂಗ್ ಸ್ಟ್ರೈಟ್, ವೆರಿ ವೆರಿ ಇಂಪಾರ್ಟೆಂಟ್. ಬೇರಿಂಗ್ ಎಲ್ಲಿ ಪ್ರತಿಯೊಂದು ಎಕ್ಸಾಮ್ ಕೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ರೆಡ್ ಮಾರ್ಕ್ ಇಲ್ಲಿ ಆಲ್ರೆಡಿ ಇದೆಯಲ್ಲ, ದಿಸ್ ಇಸ್ ಬೇರಿಂಗ್ ಸ್ಟ್ರೈಟ್, ದಿಸ್ ಇಸ್ ಬೇರಿಂಗ್ ಸ್ಟ್ರೈಟ್. ಇದನ್ನ ಹಿಂಗ್ ಜಾಯಿನ್ ಮಾಡ್ಬೇಕು, ಓಪನ್ ಮಾಡಿದ್ದೀನಿ ಅಲ್ವಾ, ಇದು ಜಾಯಿಂಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಅಂದ್ರೆ ಇಲ್ಲಿ ರಷ್ಯಾಗೂ ಇಲ್ಲಿ ಅಲಾಸ್ಕಾ, ಇದು ಇದೆಯಲ್ಲ, ಇದು ಅಲಾಸ್ಕಾ, ಇದು ಅಲ್ಲ, ಇದು ಕೆನಡಾ, ಇದು ಕೆನಡಾ, ಇದು ಕೆನಡಾ. ಇಲ್ಲಿ ಬಂದ್ರೆ ನಿಮ್ಗೆ ನಾರ್ತ್ ಅಮೆರಿಕಾ, ಇದು ಮೆಕ್ಸಿಕೋ ಅಲ್ವಾ, ಇದು ಮೆಕ್ಸಿಕೋ. ಸೊ ಇಲ್ಲಿ ಕೆನಡಾ ಆದ್ಮೇಲೆ ಯಾಕೆ ಇಲ್ಲಿ US ಸರ್, ಇದು ಅಲಾಸ್ಕಾ ಆಕ್ಚುಲಿ ಇದು USSR ಇಂದ ತುಂಬಾ ವರ್ಷದಿಂದ ತಗೊಂಡ್ಬಿಟ್ಟಿತ್ತು. ಆಕ್ಚುಲಿ ಇದು USSR ಇವತ್ತು ಇಟ್ಕೊಂಡಿದ್ರೆ ನಂಬರ್ 1 ಆಗ್ಬಿಟ್ಟಿರೋದು. ಇದು ಅಲಾಸ್ಕಾನ USSR ಇಂದ ತಗೊಂಡಿತ್ತು ಅವಾಗ. ಸೊ ಈ ಅಲಾಸ್ಕಾ ಏನಿದೆ USA ಪಾರ್ಟ್, ಹಾಗಾಗಿ USA ಅಂತ ಕರಿತೀವಿ, ರಷ್ಯಾ ಅಂತ ಕರಿತೀವಿ, ಅಥವಾ ಅಲಾಸ್ಕಾ ಅಥವಾ ರಷ್ಯಾ ಅಂತ ಕರಿತೀವಿ. ಇದು ಅಲಾಸ್ಕಾ ಅಂದ್ರೆ ಅಲಾಸ್ಕಾ, ಇದು ರಷ್ಯಾ. ಸೊ ಎರಡರ ನಡುವೆ ಇರ್ತಕ್ಕಂಥದ್ದು ಏನಾಗಿದೆ ಇಲ್ಲಿ ನೋಡಿ, ಅಲಾಸ್ಕಾ US ರಷ್ಯಾ ನಡುವೆ ಇರ್ತಕ್ಕಂಥದ್ದು ಬೇರಿಂಗ್ ಸ್ಟ್ರೈಟ್. ಅಥವಾ ಇದು ಆರ್ಟಿಕ್ ಓಷನ್ ಮತ್ತೆ ಪೆಸಿಫಿಕ್ ಸಾಗರ, ಈ ಕಡೆ ಬಂದು ಪೆಸಿಫಿಕ್ ಸಾಗರ ಇದೆ, ಅಥವಾ ನಾರ್ತ್ ಪೆಸಿಫಿಕ್ ಸಾಗರ, ಅಥವಾ ನಾರ್ತ್ ಪೆಸಿಫಿಕ್ ಓಷನ್. ನಾರ್ತ್ ಪೆಸಿಫಿಕ್ ಅಂದ್ರೆ ಉತ್ತರ ಪೆಸಿಫಿಕ್ ಸಾಗರನ ಬೇರ್ಪಡಿಸ್ತಕ್ಕಂಥದ್ದು. ಅಥವಾ ಬೇರಿಂಗ್ ಸಿ, ಅಥವಾ ಇಲ್ಲಿ ಸಣ್ಣ ಸಿ ಇದೆ, ಚುಕ್ಕಿ ಸಿ ಅಂತೇಳಿ, ಅದನ್ನು ಕೂಡ ನಾವು ಬರ್ಕೋಬಹುದು. ಇಲ್ಲಿ ಬೇರಿಂಗ್ ಸಿ ಇದೆ, ಇಲ್ಲೇನದು ಚುಕ್ಕಿ ಸಿ ಅಂತಿದೆ. ಇವೆರಡರ ನಡುವೆನ ಸಂಧಿಸ್ತಕ್ಕಂಥದ್ದು. ಅಥವಾ ಆರ್ಟಿಕ್ ಓಷನ್, ಸಾಗರದಲ್ಲಿ ತಗೊಳ್ಳೋದ್ರೆ ಆರ್ಟಿಕ್ ಓಷನ್, ಇಲ್ಲಿ ಪೆಸಿಫಿಕ್ ಸಾಗರ, ಪೆಸಿಫಿಕ್ ನಾರ್ತ್ ಪೆಸಿಫಿಕ್ ಸಾಗರ. ಅಥವಾ ಸಮುದ್ರ ಅಂತ ತಗೊಳ್ಳೋದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಬೇರಿಂಗ್ ಸಿ, ಇಸ್ ಅ ಪಾರ್ಟ್ ಆಫ್ ನಾರ್ತ್ ಪೆಸಿಫಿಕ್ ಓಷನ್ ಅಲ್ವಾ. ಚುಕ್ಕಿ ಸಿ ಇಸ್ ಅ ಪಾರ್ಟ್ ಆಫ್ ಆರ್ಟಿಕ್ ಓಷನ್ ಅಲ್ವಾ. ಸೊ ಹಾಗಾಗಿ ಬೇರಿಂಗ್ ಸ್ಟ್ರೈಟ್ ಇವೆರಡರ ನಡುವೆ ಇದೆ, ಎರಡನ್ನು ಯಾವ್ದನ್ನು ಕನೆಕ್ಟ್ ಮಾಡುತ್ತೆ. ಸೊ ಹಿಂಗೆ ತಿಳ್ಕೊಬೇಕು ಯಾವಾಗ್ಲೂ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೂ ಕೇಳ್ತಾನೆ ಸರ್. ಫೈನ್ ಸರ್, ಓಕೆ. ನೆಕ್ಸ್ಟ್ ಬರ್ತೀನಿ, ಒಂದೇ ಫೇಶಿಯೋ ಸ್ಟ್ರೈಟ್ ಅಂತ. ಇಲ್ಲಿ ತುಂಬಾ ಇದೆ ಸರ್. ಇಟಲಿ ಹತ್ರ ಒಂದು ತುಂಬಾ ಸ್ಟ್ರೈಟ್ಸ್ ಗಳಿವೆ. ಓಕೆ, ನಾನು ಅದನ್ನ ತಗೊಂಡಿಲ್ಲ ಇವಾಗ. ಮುಖ್ಯವಾದದ್ದು ಏನು ಅಂದ್ರೆ ಮೆಡಿಟರೇನಿಯನ್ ಸಿಯಲ್ಲಿ ಇಲ್ಲಿ ನೋಡಿ ತೈರೇನಿಯನ್ ಸಿ ಅಂತಿದೆ, ಮತ್ತೆ ಇದು ಕಂಪ್ಲೀಟ್ ಮೆಡಿಟರೇನಿಯನ್ ಸಿ, ಇದು ಕಂಪ್ಲೀಟ್ ಮೆಡಿಟರೇನಿಯನ್ ಸಿ ಇದೆ. ಓಕೆ, ಈ ಮೆಡಿಟರೇನಿಯನ್ ಸಿ ನಲ್ಲೇ ಇರ್ತಕ್ಕಂಥದ್ದು. ಆಕ್ಚುಲಿ ಇಟ್ ಇಸ್ ಅ ಪಾರ್ಟ್ ಆಫ್ ತೈರೇನಿಯನ್ ಸಿ, ಇಸ್ ಅ ಪಾರ್ಟ್ ಆಫ್ ಮೆಡಿಟರೇನಿಯನ್ ಸಿ, ಮೆಡಿಟರೇನಿಯನ್ ಸಮುದ್ರ. ಸೊ ಹಾಗಾಗಿ ಇಲ್ಲಿ ಸಣ್ಣ ಐಲ್ಯಾಂಡ್, ಆಕ್ಚುಲಿ ಇದು ಒಂದು ಇಟಲಿ ಐಲ್ಯಾಂಡ್ ಇದೆ, ಇಟಲಿಗೆ ಸೇರಿರ್ತಕ್ಕಂಥದ್ದು. ಓಕೆ, ಯಾವುದು ಸರ್ದೇನಿಯಾ ಅಂತ, ಇದು ಯಾವ್ದು, ಇದು ಸರ್ದಿನಿಯಾ ಅಂತ, ಇಟಲಿಗೆ ಸೇರಿರ್ತಕ್ಕಂಥ ಒಂದು ದ್ವೀಪ. ಇದು ಬಂದು ನಿಮ್ಗೆ ಫ್ರಾನ್ಸ್ಗೆ ಸೇರಿರ್ತಕ್ಕಂಥ ಒಂದು ದ್ವೀಪ. ಯಾವುದು, ಕೋರ್ಸಿಕಾ ಬಂದು ಫ್ರಾನ್ಸ್ ಸೇರಿರ್ತಕ್ಕಂಥ ದ್ವೀಪ. ಇವೆರಡರ ನಡುವೆ ಬೇಕಾದ್ರೆ ಹೆಂಗೂ ಕೇಳಬಹುದು ನಿಮ್ ಎಕ್ಸಾಮ್ ಅಲ್ಲಿ, ಫ್ರಾನ್ಸ್ ಮತ್ತು ಇಟಲಿಯ ನಡುವೆ ಇರ್ತಕ್ಕಂಥದ್ದು ಅಂತ ಕೇಳಬಹುದು. ಬ್ರಾಕೆಟ್ ಅಲ್ಲಿ ಕೋರ್ಸಿಕಾ ಮತ್ತೆ ಸರ್ದೇನಿಯಾ ನಡುವೆ ಇರ್ತಕ್ಕಂಥ ಒಂದು ಸ್ಟ್ರೈಟ್ ಅಥವಾ ಜಲಸಂಧಿ ಯಾವುದು ಅಂದ್ರೆ ಸ್ಟ್ರೈಟ್ ಆಫ್ ಬೋನಿಫೇಸಿಯೋ ಅಂತ ಕರಿತೀವಿ. ಬೋನಿಫೇಸಿಯೋ ಅಥವಾ ಬೋನಿಫೇಸಿಯೋ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇಂಥದ್ನೇ ಕೇಳ್ಬಿಡ್ತಾನೆ, ಇಂಥದ್ನೇ ನೀವು ತುಂಬಾ ಯಾವ್ದು ಬೇಡ ಅಂತ ಬಿಟ್ಟಿರ್ತಾರಲ್ಲ, ಇಂಥದ್ನೇ ಕೇಳ್ತಾನೆ. ಯಾಕಂದ್ರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಫೈನ್ ಸರ್, ಓಕೆ. ನೆಕ್ಸ್ಟ್ ಬನ್ನಿ, ಬೋಸ್ಪೋರಸ್ ಸ್ಟ್ರೈಟ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಬೋಸ್ಪೋರಸ್ ಅಂದ ತಕ್ಷಣ ಟರ್ಕಿ, ಈಗ ಟರ್ಕಿ ನ್ಯೂಸ್ ಅಲ್ಲಿ ಇಸ್ತಾನ್ಬುಲ್, ಕಾನ್ಸ್ಟಾಂಟಿನೋಪಲ್, ಯಾಕಂದ್ರೆ ಹಗಿಯಾ ಸೋಫಿಯಾ ಯಾವ್ದೋ ಒಂದು ಮಾಸ್ಕ್ಯೂ ಅಂದ್ರೆ ಒಂದು ಮುಸ್ಲಿಂ ಮ್ಯೂಸಿಯಂ ತಗೊಂಡೋಗಿ ಅವರು ವಾಪಸ್ ಏನ್ ಮಾಡ್ತಾ ಇದಾರೆ, ಅವರು ಮಸ್ಜಿದ್ ಮಾಡ್ತಾ ಇದಾರೆ ಅಲ್ವಾ. ಸೊ ನ್ಯೂಸ್ ಅಲ್ಲಿ ಇತ್ತು. ಸೊ ಇಲ್ಲಿ ಇಸ್ತಾನ್ಬುಲ್ ಇದೆ. ಈ ಟರ್ಕಿ ಇಸ್ ಆಲ್ಸೋ ಪಾರ್ಟ್ ಆಫ್ ಯುರೋಪ್ ಮತ್ತೆ ಪಾರ್ಟ್ ಆಫ್ ಏಷ್ಯಾ. ಇದು ಕೂಡ ಇದು ಈ ಪೋರ್ಷನ್ ಇದೆಯಲ್ಲ, ಇಸ್ ಆಲ್ಸೋ ಪಾರ್ಟ್ ಆಫ್ ಎಂತ ಕರಿತೀವಿ ನಾವು, ಟರ್ಕಿಯ ಪಾರ್ಟ್ ಆಫ್ ಯುರೋಪ್ ಅಂತ ಕರಿತೀವಿ. ಇದು ಪಾರ್ಟ್ ಆಫ್ ಏಷ್ಯಾಕ್ಕೆ ಸೇರಿದೆ. ಸೊ ಹೆಂಗೆ ಇದನ್ನ ನಾವ್ ಏನ್ ಮಾಡಿದೀವಿ, ನಾವು ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಇವನ್ USSR ತಗೊಂಡ್ರೆ, ನೀವು ರಷ್ಯಾ ತಗೊಂಡ್ರೆ ಪಾರ್ಟ್ ಆಫ್ ಏಷ್ಯಾ ಸ್ವಲ್ಪ ಇದೆ, ಆ ಕಡೆ ಯೂರಲ್ ಮೌಂಟೇನ್ ಸ್ವಲ್ಪ ಯುರೋಪಿಯನ್ ರಷ್ಯಾ ಕೂಡ ಇದೆ. ಓಕೆ, ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಟರ್ಕಿ ಅಂದ ತಕ್ಷಣ ಟರ್ಕಿಯ ನಡುವೆ ಬ್ಲಾಕ್ ಸಿ, ಕಪ್ಪು ಸಮುದ್ರ, ಮತ್ತೆ ಸಿ ಆಫ್ ಮರ್ಮರ ಸಮುದ್ರ ನಡುವೆ ಇರ್ತಕ್ಕಂಥದ್ದು, ಸಂಧಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಒಂದು ಯಾವುದು, ಬೋಸ್ಪೋರಸ್ ಸ್ಟ್ರೈಟ್. ಕೇಳ್ತಾನೆ ಸರ್, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಗೆ, ಎಕ್ಸಾಮ್ ಪರ್ಸ್ಪೆಕ್ಟ್ ಇಂದ ವೆರಿ ಇಂಪಾರ್ಟೆಂಟ್, ತುಂಬಾ ನ್ಯೂಸ್ ಅಲ್ಲಿ ಇದೆ. ಬೋಸ್ಪೋರಸ್ ಸ್ಟ್ರೈಟ್ ಬಗ್ಗೆ ಕೇಳಬಹುದು. ಅಗೇನ್ ಇಲ್ಲಿಂದ ಮುಂದೆ ಬಂದೆ ಡಾರ್ಡಿನೆಲ ಸ್ಟ್ರೈಟ್ ಅಂತಿದೆ. ಡಾರ್ಡಿನೆಲ ಬಂದು ಈ ಸಿ ಆಫ್ ಮರ್ಮರ ಅಂದ್ರೆ ಮರ್ಮರ ಸಮುದ್ರ ಏನಿದೆ ಅದಕ್ಕೂ, ಮತ್ತೆ ಅಗೇನಿಯನ್ ಸಿ, ಇದು ಅಗೇನಿಯನ್ ಸಮುದ್ರ. ಅಗೇನಿಯನ್ ಸಮುದ್ರ ಇಸ್ ಅ ಪಾರ್ಟ್ ಆಫ್ ಮೆಡಿಟರೇನಿಯನ್ ಸಿ. ಅಗೇನ್ ಇಲ್ಲಿ ನೋಡಿ ಮೆಡಿಟರೇನಿಯನ್ ಪಾರ್ಟ್ ಇದು ಅಗೇನಿಯನ್ ಸಮುದ್ರ. ನೋಡಿ ಈಗ ಇಲ್ಲೊಂದು ಸ್ಟ್ರೈಟ್ ಬರುತ್ತೆ, ಅಯೋನೈನ್ ಸಿ ಮತ್ತೆ ಮೆಡಿಟರೇನಿಯನ್ ಸಿ. ಇದನ್ನೆಲ್ಲ ನಾನು ತಗೊಂಡಿಲ್ಲ, ಇದು ವೆರಿ ಇಂಪಾರ್ಟೆಂಟ್, ಅದಕ್ಕೆ ಇದನ್ನ ತಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಏಷ್ಯಾ ಟರ್ಕಿಗೂ ಇಲ್ಲಿ ಯುರೋಪ್ ಟರ್ಕಿ ನಡುವೆ ಇರ್ತಕ್ಕಂಥದ್ದು ಬೋಸ್ಪೋರಸ್ ಸ್ಟ್ರೈಟ್. ಇದು ಬ್ಲಾಕ್ ಸಿ, ಮತ್ತೆ ಇಲ್ಲಿ ನಮ್ಗೆ ಏನ್ ಬರುತ್ತೆ ಸರ್, ಸಿ ಆಫ್ ಮರ್ಮರ ನಡುವೆ ಬರ್ತಕ್ಕಂಥದ್ದು. ಅಗೇನ್ ಟರ್ಕಿಲಿ ಇನ್ನೊಂದು ಪಾರ್ಟ್ ಏನಾಗುತ್ತೆ, ಡಾರ್ಡೇನೆಲಸ್. ಇದು ನೋಡಿ, ಇದು ಡಾರ್ಡೇನೆಲಸ್ ಸ್ಟ್ರೈಟ್ ಜಲಸಂಧಿ ಅಂತಿದೆ, ಅದು ಮರ್ಮರ, ಸಿ ಆಫ್ ಮರ್ಮರ ಅಂದ್ರೆ ಮರ್ಮರ ಸಮುದ್ರ ಇದೆಯಲ್ಲ, ಇದು ಮರ್ಮರ ಸಮುದ್ರಗೂ ಅಗೇನಿಯನ್ ಸಿಗೂ ಏನಾಗುತ್ತೆ, ಎಗೇನಿಯನ್ ಸಿಗೂ ನಡುವೆ ಇರ್ತಕ್ಕಂಥ ಒಂದು ಜಲಸಂಧಿ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಡೋವರ್ ಸ್ಟ್ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಇದು ಡೋವರ್ ಸ್ಟ್ರೈಟ್.
ಯಾಕಂತಂದ್ರೆ ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನಡುವೆ ಇರ್ತಕ್ಕಂಥದ್ದು ಸ್ಟ್ರೈಟ್ ಆಫ್ ಡೋವರ್. ಯಾಕಂದ್ರೆ ಇಂಗ್ಲಿಷ್ ಚಾನಲ್ ಪಕ್ಕನೇ ಇದೆ, ಇಲ್ಲಿದೆ ನೋಡಿ. ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನಡುವೆ ಇಲ್ಲಿ ಬರುತ್ತೆ. ಓಕೆ, ಡೋವರ್ ಸ್ಟ್ರೈಟ್. ಅಂಡ್ ಇಟ್ ಈಸ್ ಎ ನಾರ್ತ್ ಸಿ. ಇಲ್ಲಿ ನಾವು ನೋಡಿದ್ವಲ್ಲ ನಾರ್ತ್ ಸಿ, ಇಲ್ಲಿ ನಾರ್ತ್ ಸಿಗೂ ಈ ಕಡೆ ಬಂದ್ರೆ ಇಂಗ್ಲಿಷ್ ಚಾನಲ್, ಅಂದ್ರೆ ನಾರ್ತ್ ಸಿಗೂ ಈ ಕಡೆ ಇಂಗ್ಲಿಷ್ ಚಾನಲ್ ಹತ್ರ, ಅಂದ್ರೆ ನಮ್ಗೆ ಇಲ್ಲಿ ಪೆಸಿಫಿಕ್ ಅಟ್ಲಾಂಟಿಕ್ ಓಷನ್ ಹತ್ರ ಕನೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಯೂಶಲಿ ಹೆಂಗ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಂತಂದ್ರೆ, ಇದು ಹೆಂಗೆ ಅಂದ್ರೆ ಇದು ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಲ್ಲೆಲ್ಲ ನಮ್ಗೆ ದೇಶ ಕೇಳ್ಬೋದು ಅಥವಾ ಸಿ ಕೇಳ್ಬೋದು ಅಲ್ವಾ. ಇಲ್ಲಿ ಬಂದ್ರೆ ನಿಮ್ಗೆ ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನಡುವೆ ಇರ್ತಕ್ಕಂತ ಒಂದು ಜಲಸಂಧಿ ಯಾವುದು ಅಂತ ಕೇಳ್ಬೋದು. ಓಕೆ, ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನಡುವೆ ಇರ್ತಕ್ಕಂಥ ಸ್ಟ್ರೈಟ್ ಆಫ್ ಡೋವರ್, ವೆರಿ ಇಂಪಾರ್ಟೆಂಟ್. ಬೆಲ್ಜಿಯಂ ಅಲ್ಲ, ಇಲ್ಲಿ ನೋಡಿ, ದಿಸ್ ಇಸ್ ಅ ಪಾರ್ಟ್ ಆಫ್ ಬೆಲ್ಜಿಯಂ ಇಲ್ಲಿದೆ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಅದನ್ನು ಕೊಟ್ಟಿರ್ತಾನೆ ನಿಮ್ಗೆ, ಇಂಗ್ಲೆಂಡ್ ಮತ್ತೆ ಬೆಲ್ಜಿಯಂ ಅಂತಾನು ಕೊಟ್ಟಿರ್ತಾನೆ, ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ಅಂತಾನೆ ಕೊಟ್ಟಿರ್ತಾನೆ. ಈ ಡೋವರ್ ನೋಡಿ ಇಂಗ್ಲೆಂಡ್ ನ ಪಾರ್ಟ್. ಸೊ ಇದ್ರ ನಡುವೆ ಇರ್ತಕ್ಕಂಥದ್ದು ಡೋವರ್ ಸ್ಟ್ರೈಟ್, ಡೋವರ್ ಜಲಸಂಧಿ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅ ಪಾರ್ಟ್ ಆಫ್ ಇಂಗ್ಲಿಷ್ ಚಾನಲ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿಂದ ಕಂಪ್ಲೀಟ್, ಯಾಕಂದ್ರೆ ಇದು ಇಂಗ್ಲಿಷ್ ಅಂದ್ರೆ ನಾವು ಇಂಗ್ಲೆಂಡ್ ಅಂತ ಕರಿತೀವಿ. ಸೊ ಇಲ್ಲಿ ನಾರ್ತ್ ಸಿ ಇಂದ ನಮ್ಗೆ ಇಲ್ಲಿ ಅಟ್ಲಾಂಟಿಕ್ ಸಿ ಕನೆಕ್ಟ್ ಮಾಡುತ್ತಲ್ಲ, ಈ ನಾರ್ತ್ ಸಿ ಅಂತಂದ್ರೆ ನಮ್ಮ ಉತ್ತರ ಸಮುದ್ರಕ್ಕೂ ಇಲ್ಲಿ ನಮ್ಗೆ ಅಟ್ಲಾಂಟಿಕ್ ಸಾಗರಕ್ಕೂ ಕನೆಕ್ಟ್ ಮಾಡ್ತಾ ಕಂಪ್ಲೀಟ್ ನಾವು ಇಂಗ್ಲಿಷ್ ಚಾನಲ್ ಅಂತ ಕರಿತೀವಿ. ಅದರ ಪಾರ್ಟ್ ಏನಾಗಿರುತ್ತೆ, ಸ್ಟ್ರೈಟ್ ಆಫ್ ಡೋವರ್. ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೋತಾ ಹೋಗಿ. ಇಲ್ಲಿ ಇಂಗ್ಲಿಷ್ ಚಾನಲ್ ಕೂಡ ತಗೊಂಡಿದ್ದೀನಿ ನೋಡಿ, ಇಲ್ಲಿ ನೋಡಿದ್ರ ನಾರ್ತ್ ಸಿ ಇದೆಯಲ್ಲ ಇಲ್ಲಿ. ಓಕೆ, ನಾರ್ತ್ ಸಿ, ಇದು UK ಇಂಗ್ಲೆಂಡ್ ಅನ್ಕೊಳ್ಳಿ. ಸೊ ಇಲ್ಲಿಂದ ಕಂಪ್ಲೀಟ್ ಇಂಗ್ಲಿಷ್ ಚಾನಲ್ ಅಂತಾನೆ ಕರೆದು ಬರ್ತೀವಿ ಇದನ್ನ. ಇಲ್ಲಿಂದ ನಾವು ಅಟ್ಲಾಂಟಿಕ್ ಓಷನ್ ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವುದು, ಇಂಗ್ಲಿಷ್ ಚಾನಲ್. ಸೊ ಈ ಡೋವರ್ ಸ್ಟ್ರೈಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಏನು, ಇಂಗ್ಲಿಷ್ ಚಾನಲ್. ಅರ್ಥ ಆಯ್ತಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ ಸರ್. ಹರ್ಮೋಜ್ ಸ್ಟ್ರೈಟ್, ಇದನ್ನ ಆಲ್ರೆಡಿ ಹೇಳಿದೆ ಆಗ್ಲೇನೆ. ಇಲ್ಲಿ ಗಲ್ಫ್ ಆಫ್ ಓಮನ್ ಇದೆ, ಓಮನ್ ನೋಡಿ, ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಇದೆಯಾ, ಇದು ಓಮನ್, UAE, ಇಲ್ಲಿ ಈ ಪಾರ್ಟ್. ಓಕೆ, ಈ ಪಾರ್ಟ್. ಸೊ ಇದನ್ನ ಇಲ್ಲೇ ಮ್ಯಾಕ್ಸಿಮಮ್ ಮಾಡಿದ್ರೆ ಇಟ್ ಈಸ್ ಎ ಪಾರ್ಟ್ ಆಫ್ ಓಮನ್ ನ ಮುಸಂದಮ್ ಪೆನಿನ್ಸುಲಾ ಅಂತ. ಇದು ಓಮನ್ ಸೇರಿರ್ತಕ್ಕಂಥದ್ದು, ಇದು ಇರಾನ್, ಇದೆರಡು ನಡುವೆ ಇರ್ತಕ್ಕಂಥದ್ದು. ಇದು ಗಲ್ಫ್ ಆಫ್ ಓಮನ್ ಅಂದ್ರೆ ಓಮನ್ ಕಾರಿ ಮತ್ತೆ ಪರ್ಷಿಯನ್ ಕಾರಿಗಳ ನಡುವೆ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಸ್ಟ್ರೈಟ್ ಆಫ್ ಹರ್ಮೋಜ್ ಜಲಸಂಧಿ. ಓಕೆ, ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಫೈನ್ ಸರ್. ಓಕೆ, ನೆಕ್ಸ್ಟ್ ಬನ್ನಿ ಹಡ್ಸನ್ ಸ್ಟ್ರೈಟ್. ಸರ್ ವೆರಿ ಇಂಪಾರ್ಟೆಂಟ್. ಈ ಪೋರ್ಷನ್ ಬಂದ್ಬೋಣ. ಇಲ್ಲಿ 4-5 ಸ್ಟೇಟ್ ಇದೆ. ನಾನು ಇಲ್ಲಿ ಒಂದ್ರಲ್ಲೇ ನಿಮ್ಗೆ 2-3 ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಹಡ್ಸನ್ ಸ್ಟ್ರೈಟ್ ಬಂದು ನಿಮ್ಗೆ ಕೆನಡಾ, ಇಟ್ ಈಸ್ ಅ ಕೆನಡಾ, ಪಾರ್ಟ್ ಆಫ್ ಕೆನಡಾ. ಇಲ್ಲಿ ಹಡ್ಸನ್ ಬೇ ಅಂತಿದೆ. ಓಕೆ, ಇಲ್ಲಿ ಹಡ್ಸನ್ ಬೇ, ಹಡ್ಸನ್ ಕೊಲ್ಲಿ ಅಂತಿದೆ. ಈ ಹಡ್ಸನ್ ಕೊಲ್ಲಿಗೂ ಲ್ಯಾಬ್ರಡಾರ್ ಸಿ ಅಂದ್ರೆ ಪಾರ್ಟ್ ಆಫ್ ಅಟ್ಲಾಂಟಿಕ್ ಓಷನ್. ಇದು ಅಟ್ಲಾಂಟಿಕ್ ಸಾಗರ, ಇದು ಅಟ್ಲಾಂಟಿಕ್ ತಾರೆ, ನಾರ್ತ್ ಅಟ್ಲಾಂಟಿಕ್, ಸೌತ್ ಅಟ್ಲಾಂಟಿಕ್ ಅಂತ ಕರಿತೀವಿ ಡಿವೈಡ್ ಆದ್ಮೇಲೆ ಅಲ್ವಾ. ಸೊ ಇಲ್ಲಿ ಈ ಲ್ಯಾಬ್ರಡಾರ್ ಸಮುದ್ರಕ್ಕೂ ಹಡ್ಸನ್ ಕೊಲ್ಲಿಯ ನಡುವೆ ಇರ್ತಕ್ಕಂಥದ್ನ ಏನಂತ ಕರಿತೀವಿ ನಾವು, ಹಡ್ಸನ್ ಸ್ಟ್ರೈಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸರ್. ಇಟ್ ಇಸ್ ಎ ಪಾರ್ಟ್ ಆಫ್ ಕೆನಡಾ. ಇದು ಕೆನಡಾ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ದೇಶ ಹೇಳ್ತಿಲ್ಲ, ಕೆನಡಾದಲ್ಲೇ ಇದು ಡಿವೈಡ್ ಮಾಡ್ತಕ್ಕಂಥದ್ದು. ಇನ್ನು ಈ ಕಡೆ ಬಂದ್ರೆ ಡೇವಿಯಸ್ ಸ್ಟ್ರೈಟ್ ಅಂತ ಕೂಡ ಇದೆ. ಇದು ಕೂಡ ಕೆನಡಾ ಮತ್ತೆ ಗ್ರೀನ್ಲ್ಯಾಂಡ್ ನಡುವೆ ಡೇವಿಯಸ್ ಸ್ಟ್ರೈಟ್ ಅಂತಿದೆ. ಇಲ್ಲಿ ಬಫಿನ್ ಬೇ ಮತ್ತೆ ಲ್ಯಾಬ್ರಡಾರ್ ಸಮುದ್ರ, ಇದು ಯಾವ ಎರಡರ ನಡುವೆ ಕನೆಕ್ಟ್ ಮಾಡುತ್ತೆ, ಬಫಿನ್ ಕೊಲ್ಲಿ ಮತ್ತೆ ಲ್ಯಾಬ್ರಡಾರ್ ಸಮುದ್ರ ಇವೆರಡನ್ನ, ಅಥವಾ ಗ್ರೀನ್ಲ್ಯಾಂಡ್ ಕೆನಡಾ ನಡುವೆ ಇರ್ತಕ್ಕಂಥದ್ದು ಡೇವಿಸ್ ಸ್ಟ್ರೈಟ್ ಆಗುತ್ತೆ. ಮತ್ತೆ ಡೆನ್ಮಾರ್ಕ್ ಸ್ಟ್ರೈಟ್. ಅಗೇನ್ ಇಲ್ಲಿ ಡೆನ್ಮಾರ್ಕ್ ಅಂದ ತಕ್ಷಣ ಇಲ್ಲಿ ಗ್ರೀನ್ಲ್ಯಾಂಡ್ ಮತ್ತೆ ಇದು ಐಸ್ಲ್ಯಾಂಡ್. ಓಕೆ, ಐಸ್ಲ್ಯಾಂಡ್. ಯಾಕೆ ಡೆನ್ಮಾರ್ಕ್, ಇಟ್ ಇಸ್ ಇದನ್ನ ಡೆನ್ಮಾರ್ಕ್ ಇದನ್ನ ಆಡಳಿತ ಮಾಡ್ತಾ ಇದೆ ಅಂತ ಹೇಳಿ ಇದನ್ನ ಡೆನ್ಮಾರ್ಕ್ ಸ್ಟೇಟ್ ಅಂತಾನೆ ಕರಿತೀವಿ. ಗ್ರೀನ್ಲ್ಯಾಂಡ್ ಮತ್ತೆ ಇಲ್ಲಿ ಐಸ್ಲ್ಯಾಂಡ್ ಇದೆ, ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಇದೆ. ವೆರಿ ಇಂಪಾರ್ಟೆಂಟ್ ಸರ್. ಡೆನ್ಮಾರ್ಕ್ ಸ್ಟೇಟ್ ಎಲ್ಲಿ ಬರುತ್ತೆ, ಐಸ್ಲ್ಯಾಂಡ್ ಮತ್ತೆ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತೆ ಗ್ರೀನ್ಲ್ಯಾಂಡ್ ನಡುವೆ ಬರ್ತಕ್ಕಂಥದ್ದು ಡೆನ್ಮಾರ್ಕ್ ಸ್ಟೇಟ್. ಓಕೆ, ಇಲ್ಲಿ ನೋಡಿ, ಇಲ್ಲೇ ನಾವು 3 ಜಲಸಂಧಿಗಳನ್ನ ನೋಡ್ತೀವಿ. ಒಂದ್ಯಾವ್ದು ಸರ್, ಇನ್ನೊಂದ್ಸಲ ರಿಪೀಟ್ ಮಾಡೋಣ. ಹಡ್ಸನ್ ಜಲಸಂಧಿ, ಹಡ್ಸನ್ ಬೇ, ಮತ್ತೆ ಇಲ್ಲಿ ಹಡ್ಸನ್ ಕೊಲ್ಲಿ ಮತ್ತೆ ಲ್ಯಾಬ್ರಡಾರ್ ಸಮುದ್ರ. ಇನ್ನು ಡೇವಿಯಸ್ ಸ್ಟ್ರೈಟ್, ಇಲ್ಲಿ ಬಫಿನ್ ಕೊಲ್ಲಿ ಮತ್ತೆ ಲ್ಯಾಬ್ರಡಾರ್ ಸಮುದ್ರ. ಇಲ್ಲಿ ಗ್ರೀನ್ಲ್ಯಾಂಡ್ ಮತ್ತೆ ಕೆನಡಾ ನಡುವೆ ಬರ್ತಕ್ಕಂಥದ್ದು. ಇನ್ನು ಡೆನ್ಮಾರ್ಕ್ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತೆ ಐಸ್ಲ್ಯಾಂಡ್ ನಡುವೆ ಬರ್ತದೆ. ಓಕೆ ಸರ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ, ಗಿಬ್ರಲ್ಟಾರ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ನಮ್ಮ ಆಫ್ರಿಕಾ ಮತ್ತು ಯುರೋಪ್ ನ ಬೇರ್ಪಡಿಸ್ತಕ್ಕಂಥದ್ದು ಗಿಬ್ರಲ್ಟಾರ್. ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಗಿಬ್ರಲ್ಟಾರ್ ಜಲಸಂಧಿ. ಆಫ್ರಿಕಾ ಮತ್ತು ಯುರೋಪ್ ಅಂದ್ರೆ ಮೊರಕ್ಕೋ, ಆಫ್ರಿಕಾದ ಮೊರಕ್ಕೋ ಕಂಟ್ರಿ ಮತ್ತೆ ಯುರೋಪ್ ನ ಸ್ಪೇನ್ ಕಂಟ್ರಿ ನಡುವೆ. ಹೆಂಗ್ ಕೇಳ್ತಾನೆ, ನಿಮ್ಗೆ ಹೆಂಗ್ ಬೇಕಾದ್ರೆ ಕೇಳ್ಬೋದು, ಆಫ್ರಿಕಾ ಮತ್ತು ಯುರೋಪ್ ನ ಬೇರ್ಪಟ್ಟ ಜಲಸಂಧಿ ಅಥವಾ ಯಾವುದು ಅಂತ ಕೇಳ್ಬೋದು, ಸ್ಟ್ರೈಟ್ ಆಫ್ ಗಿಬ್ರಲ್ಟಾರ್ ಜಲಸಂಧಿ, ಅಥವಾ ಮೊರಕ್ಕೋ ಮತ್ತು ಯುರೋಪ್ ನ ನಡುವೆ ಇರ್ತಕ್ಕಂಥ ಜಲಸಂಧಿ ಅಂತ ಯಾವುದು ಅಂತ ಕೇಳ್ಬೋದು, ಅಥವಾ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಮತ್ತೆ ಅಟ್ಲಾಂಟಿಕ್ ಓಷನ್ ನ ನಡುವೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ನ್ಯಾರೋ ಸ್ಟ್ರಿಪ್ ಆಫ್ ವಾಟರ್, ಅಂದ್ರೆ ಒಂದು
ಜಲಸಂಧಿ ಯಾವುದು ಅಂತ ಕೇಳಬಹುದು. ಗಿಬ್ರಟಾರ್ ಜಲಸಂಧಿ ನೋಡಿದ್ರ ಹೆಂಗ್ ಬೇಕಾದ್ರೆ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಓಕೆ, ಮೊರಕ್ಕೋ ಮಡಿಬೇಡಿ ಮತ್ತೆ ಯುರೋಪ್ ಮಡಿಬೇಡಿ. ಮೊರಕ್ಕೋ ಅಂದ ತಕ್ಷಣ ನಿಮ್ಗೆ ಆಫ್ರಿಕಾ ಜ್ಞಾಪಕ, ಯುರೋಪ್ ಅಂದ ತಕ್ಷಣ ಇಲ್ಲಿ ಸ್ಪೈನ್ ಜ್ಞಾಪಕ ಆಗ್ಬೇಕು. ಮತ್ತೆ ಈ ಜಲಪಾತ ಯಾವುದು ಅಂದ್ರೆ ಮೆಡಿಟೇರಿಯನ್. ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಮೆಡಿಟೇರಿಯನ್. ಇದು ಮೆಡಿಟೇರಿಯನ್. ಇಲ್ಲಿ ಬಂದ್ರೆ ನಾರ್ತ್ ಅಂದ್ರೆ ಅಟ್ಲಾಂಟಿಕ್ ಓಷನ್, ಅಂದ್ರೆ ಅಟ್ಲಾಂಟಿಕ್ ಸಾಗರ ಇದೆ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫೈನ್, ಅದು 14.3 ಕಿಲೋಮೀಟರ್ ಅಷ್ಟು ದೂರ ಇದೆ. ನೆಕ್ಸ್ಟ್ ಬನ್ನಿ, ಮೆಗಲನ್ ಸ್ಟೈಟ್. ಓಕೆ, ಅಗೇನ್ ಮೆಗಲನ್ ಎಲ್ಲಿ ಬರುತ್ತೆ ನಮ್ಗೆ? ಸ್ಟೇಟ್ ಆಫ್ ಮೆಗಲನ್, ಚಿಲಿ. ನಿಮ್ಗೆ ಇಲ್ಲಿ ಎಲ್ಲಿ ತೋರಿಸ್ತೀನಿ ಗೊತ್ತಾ? ಇಲ್ಲಿ ನೋಡಿ, ಸೌತ್ ಅಮೆರಿಕಾ ಬಂದ್ರೆ ಇಲ್ಲಿ ಚಿಲಿ ಬರುತ್ತೆ. ಇಲ್ಲಿ ಸಣ್ಣ ಸಣ್ಣ ಚಿಲಿದೆ, ಸಣ್ಣ ಸಣ್ಣ ಒಂದು ಐಲ್ಯಾಂಡ್ ಗಳಿವೆ. ಇಲ್ಲಿ ನಮ್ಗೆ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಪನಾಮಾ ಕ್ಯಾನವೇ ಆಗಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದ್ನಲ್ಲ, ದಿಸ್ ಇಸ್ ವಾಸ್ ಮೋಸ್ಟ್ ಯೂಸಬಲ್ ಅಂಡ್ ಟ್ರೇಡಬಲ್ ರೂಟ್ ಆಗಿತ್ತು. ಇದನ್ನ ಮುಖಾಂತರನ ಹೋಗ್ತಾ ಇದ್ದು. ಇಲ್ಲಿ ನೋಡಿ, ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದ್ವಿ. ಇದು ಚಿಲಿನೇ ಬೇರ್ಪಡಿಸ್ತಿದ್, ಯಾವ್ದು ಅಲ್ಲ, ಚಿಲಿನೇ ಬೇರ್ಪಡಿಸ್ತಕ್ಕಂಥದ್ದು. ಅಂದ್ರೆ ದಿಸ್ ಇಸ್ ಅ ಪಾರ್ಟ್ ಆಫ್ ಚಿಲಿ, ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಚಿಲಿ. ಸೊ ಇಲ್ಲಿನ ನಡುವೆ ಹಿಂಗೆ ಹೋಗ್ತಾ ಇದ್ದು ಸ್ಟೇಟ್ ಆಫ್ ಮೆಗಲನ್ ಅಂತ ಕರಿತೀವಿ. ಇಲ್ಲಿಂದ ಬಂದ್ ಏನ್ ಮಾಡ್ತಾ ಇದ್ವಿ, ಈ ಪೆಸಿಫಿಕ್ ಓಷನ್ ಟು ಅಟ್ಲಾಂಟಿಕ್ ಸಾಗರಕ್ಕೆ ನಾವು ಹೋಗ್ತಾ ಇದ್ವಿ. ಹಿಂಗ್ ಬಳಸ್ಕೊಂಡ್ ಬರಕ್ಕಿಂತ ಇಲ್ಲೇ ಹೋಗ್ಬೋದಲ್ವಾ? ಸೊ ಇದನ್ನ ಯೂಸ್ ಮಾಡ್ತಾರೆ. ಇವಾಗ ಬಿಡಿ, ಇವಾಗ ಪನಾಮಾ ಕ್ಯಾನಲ್ ಆಗಿರೋದ್ರಿಂದ ಏನಾಗ್ತದೆ, ಯಾರೇ ಆದ್ರೂ ಇದನ್ನ ಯೂಸ್ ಮಾಡೋದು ಕಮ್ಮಿ ಆಗಿದೆ. ಯಾಕಂದ್ರೆ ಇಲ್ಲಿನ ಕಂಟ್ರಿಗಳಾಗಿರ್ಬೋದು, ಪನಾಮಾ ಕ್ಯಾನಲ್ ಇಂದ ಇಲ್ಲಿಗೆ ಹೋಗ್ಬೋದು. ಇಲ್ಲಿನ ಕಂಟ್ರಿಗಳೇನು ಅಂದ್ರೆ ಈ ಸೈಡ್ ಕಂಟ್ರಿಗಳು ಏನಾಗ್ಬೋದು, ಇಲ್ಲಿ ಬಂದು ಪನಾಮಾ ಕ್ಯಾನಲ್ ಇಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅಥವಾ ಹಿಂದೆಯಿಂದ ಬಂದು ಹೆಂಗ್ ಬೇಕಾದ್ರೂ ಹೋಗ್ಬೋದು ಅಲ್ವಾ? ದಿಸ್ ಆರ್ ರೂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸರ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಮೊದ್ಲೇನಾಗ್ತಾ ಇತ್ತು, ಯಾವುದೇ ಒಂದು ರೂಟ್ ಇಲ್ದೇದಾಗ, ಈಗ ಇದು ಮೆಕ್ಸಿಕೋ ಇಂದ, ಅಥವಾ ಇದು ಫ್ಲೋರಿಡಾ, ಅಥವಾ ಇಲ್ಲಿ ಫ್ಲೋರಿಡಾ ಇಂದ ಜಪಾನ್ಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿತ್ತು? ಹಿಂಗೆ ಬಂದು ಬಳಸ್ಕೊಂಡು ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಈಗ ಆತರ ಬೇಕಾಗಿಲ್ಲ ಅಲ್ವಾ? ಈಗ ಉಳಿಸ್ಬೋದು, ಇಲ್ಲಿಂದನೇ ಹೋಗ್ಬೋದು ಮೆಡಿಟರೇನಿಯನ್ ಸಿ ಮುಖಾಂತರ ಅಲ್ವಾ? ಹಿಂಗ್ ಹೋಗ್ಬೋದು, ಸುಯಸ್ ಕೆನಾಲ್ ಮುಖಾಂತರ ಹೋಗಿ ಹಿಂಗ್ ಹೋಗ್ಬೋದು. ಇಲ್ಲಿ ಕಾರಾ ಕ್ಯಾನಲ್ ಆಗ್ಬಿಟ್ರೆ ಡೈರೆಕ್ಟ್ ಆಗಿ ಹಿಂಗೆ ಹೋಗ್ಬಿಡ್ಬೋದು ಜಪಾನ್ಗೆ. ಅಥವಾ ಇನ್ನೊಂದು ರೂಟ್ ಇದೆ. ಏನ್ ರೂಟ್ ಇದೆ ಸರ್? ಇಲ್ಲಿ ನಮ್ಗೆ ಆರ್ಟಿಕ್ ಓಷನ್ ಇದೆ, ಆರ್ಟಿಕ್ ಸಾಗರ. ಈಗಾಗೆಲ್ಲ ಅಲ್ಲಿರ್ತಕ್ಕಂಥ ಹಿಮಗಳು ಕರಗಿ ಈಗ ಅದು ನ್ಯಾವಿಗೇಬಲ್ ರೂಟ್ ಆಗಿದೆ. ಸೊ ನಿಮ್ಗೆ ದೂರ ಅನ್ಸ್ಬೋದು, ಬಟ್ ರೌಂಡ್ ಇರೋದ್ರಿಂದ ನಮ್ದು ಭೂಮಿ ಇದು ಹತ್ರದ, ಇದು ತುಂಬಾ ಈಸಿ ಆಗುತ್ತೆ. ತುಂಬಾ ಈಗ ಆಲ್ರೆಡಿ ಮೂವಬಲ್ ಹಡಗುಗಳೆಲ್ಲ ಮೂವ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಅದಕ್ಕೆ ಈ ಒಂದು ನೇವಿಬಲ್ ಪಾಯಿಂಟ್ಸ್ ಆಫ್ ವ್ಯೂ ಇಂದ, ಮತ್ತೆ ಈ ಚೈನಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳು ಇದನ್ನ ತನ್ನ ಸುಪರ್ದಿಗೆ ತಗೊಂಡ್ರೆ ನಾಳೆ ಯಾವುದೇ ವಾರ ಆದ್ರೆ ಇದನ್ನೆಲ್ಲ ಬ್ಲಾಕ್ ಮಾಡ್ಬೋದಲ್ವಾ? ತಾವು ಏನೋ ಪ್ರಪಂಚದ ದೊಡ್ಡಣ್ಣ ಅನ್ಸ್ಕೋಬೋದಲ್ವಾ? ಒಂದಷ್ಟು ಕಂಟ್ರಿಗಳು ಕೂಡ ಇದ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಅದರಿಂದ ತಾನೇ ಚೈನಾದ ಸ್ಟ್ರಿಂಗ್ ಆಫ್ ಪಲ್ಸ್ ಅಂತ ನಾವ್ ಏನ್ ಕರಿತೀವಿ, ಅಥವಾ OBOR ಅಂತ ಏನ್ ಕರಿತೀವಿ ಅಲ್ವಾ? ಸೊ ಇವೆಲ್ಲ ಪಾರ್ಟ್ ಆಫ್ ದಟ್. ನೆಕ್ಸ್ಟ್ ಬನ್ನಿ, ಮಕಸರ್ ಸ್ಟೈಟ್ ಅಂತ. ಮಕಸರ್ ಸ್ಟೈಟ್ ಅಲ್ಲಿ ಜಾವಾ ಸಿ. ಅಗೇನ್ ಯಾಕೆ ನ್ಯೂಸ್ ಇದನ್ನ ತಗೊಂಡೆ ಅಂದ್ರೆ ಇದು ಬೇಕಾಗಿರ್ಲಿಲ್ಲ, ಬಟ್ ಈಗ ನಮ್ಗೆ ಬೋರ್ನಿಯೋ ಐಲ್ಯಾಂಡ್ ಬೇಕು. ಇಲ್ಲಿ ಕಾಲಿಮಂತನ್ ಅಂತಿದೆ, ಇಂಡೋನೇಷಿಯಾ ಕಾಲಿಮಂತನ್. ಇಲ್ಲಿ ಜಾವಾ, ಸುಮಾತ್ರಾ ಇದೆ. ಸಾರಿ, ಇದು ಸುಮಾತ್ರಾ, ಇದು ಜಾವಾ ಇದೆ. ಇಲ್ಲೇನಾಗಿದೆ, ಕಾಲಿಮಂತನ್, ಬೋರ್ನಿಯೋ ಐಲ್ಯಾಂಡ್. ಯಾಕಂದ್ರೆ ಇಂಡೋನೇಷ್ಯಾ ಇಲ್ಲಿಗೆ ತನ್ನ ಇದನ್ನ ಶಿಫ್ಟ್ ಮಾಡ್ತಾ ಇದೆ, ಈಸ್ಟ್ ಕಾಲಿಮಂತನ್ಗೆ ತನ್ನ ರಾಜಧಾನಿನ. ಎಲ್ಲಿಂದ ಸರ್? ಎಲ್ಲಿ ಜಾವಾದಲ್ಲಿ ಇರ್ತಕ್ಕಂಥ ತನ್ನ ರಾಜಧಾನಿನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೆ. ಯಾಕೆ? ಅಲ್ಲಿ ಮುಳುಗ್ತಾ ಇದೆ, ಮತ್ತೆ ಅಲ್ಲಿ ಟ್ರಾಫಿಕ್ ಮತ್ತೆ ಏನೋ ವಾಯುಮಾಲಿನ್ಯ ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ನ್ಯೂಸ್ ಅಲ್ಲಿದೆ. ಅಗೇನ್ ಬೋರ್ನಿಯಾ ಹತ್ರ ಬಂದ್ರೆ ಮಕಸರ್ ಸ್ಟೈಟ್ ಅಂತಿದೆ. ಇದು ಬಂದು ಸೆಲೆಬಸ್ ಸಿ ಮತ್ತೆ ಜಾವಾ ಸಿನ ಕನೆಕ್ಟ್ ಮಾಡುತ್ತೆ. ಓಕೆ, ಜಾವಾ ಸಿನ ಕನೆಕ್ಟ್ ಮಾಡುತ್ತೆ. ಇದು ಕೂಡ ಇಂಡೋನೇಷಿಯಾದ ಪಾರ್ಟ್. ಹಾಗಾಗಿ ಇಂಡೋನೇಷಿಯಾ ಲೊಕೇಶನ್ ಅಂತ ತಗೋಬಹುದು. ಓಕೆ, ಸುಲೈವೆಸಿ ಅಂತಕ್ಕಂಥ ಒಂದು ಐಲ್ಯಾಂಡ್. ಕೇರಳ ಈ ತರ ನೋಡಿ, ಈ ತರ ಅನ್ನೆಸರಿ ಎಕ್ಸಾಮಿನರ್ ಗೊತ್ತು ಈ ತರ. ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡೋನೇಷಿಯಾ. ಆದ್ರಿಂದ ಬೇರೆ ದೇಶ ಆಗಿದ್ರೆ ಕೇಳ್ತಿದ್ದೇನೆ ಈ ಹೆಸರು. ಪಾರ್ಟ್ ಆಫ್ ಇದನ್ನ ಕೇಳಲ್ಲ. ಏನ್ ಕೇಳ್ಬೋದು ಅವನು? ಇದು ಯಾವ್ದ್ರ ಸಿ ಅಥವಾ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಇಂಡೋನೇಷಿಯಾ ಅಂತ ಬರೀಬಹುದು, ಅಥವಾ ಬೋರ್ನಿಯೋ ಐಲ್ಯಾಂಡ್ ಹತ್ರ ಅಂತ ಬರೀಬಹುದು, ಅಥವಾ ಯಾವ ಒಂದು ಸಮುದ್ರಗಳನ್ನ ಸಂಧಿಸುತ್ತೆ ಅಂತ ಕೇಳ್ಬೋದು. ಸೆಲೆಬಲ್ ಸಿ ಮತ್ತೆ ಜಾವಾ ಸಿ ಅಂತ ಬರೋದೇ ಆಯ್ತು. ಅದನ್ನ ಆಪ್ಷನ್ ಕೊಟ್ಟಿರ್ತಾನೆ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಬಂದ್ರೆ ತೈವಾನ್ ಸ್ಟೈಟ್. ಎಸ್, ಈಗ ಸೌತ್ ಚೈನಾ ಮತ್ತೆ ಒಂದಷ್ಟು ಕೊರಿಯಾ ಸ್ಟೈಟ್ ಗಳನ್ನ ನೋಡ್ಕೋಣ. ಇದು ಚೈನಾ ಅಲ್ವಾ? ಇದು ಚೈನಾ. ಇಲ್ಲಿ ಸೌತ್ ಚೈನಾ ಸಿ ಇದೆ. ಇಲ್ಲಿ ನೋಡಿ, ಇದು ಥೈಲ್ಯಾಂಡ್. ಇದು ನಾವು ಇಂಡೋನೇಷಿಯಾ ನೋಡಿದ್ವಿ. ಇದು ಥೈಲ್ಯಾಂಡ್. ಇಲ್ಲಿ ಮೇಲೆ ಬಂದ ಜಪಾನ್ ಇದೆ, ಕೊರಿಯಾ ಇದೆ ಅಲ್ವಾ? ಫೈನ್. ಇಲ್ಲಿ ಚೈನಾಗೂ ಸೌತ್ ಚೈನಾ ಸಿಗೂ ಮತ್ತೆ ಥೈಲ್ಯಾಂಡ್ ನಡುವೆ ಇರ್ತಕ್ಕಂಥದ್ದೇ ತೈವಾನ್ ಸ್ಟೈಟ್. ಇದು ಯಾವುದು? ಈಗ ಇದು ಸೌತ್ ಚೈನಾ ಸಿ, ಮತ್ತೆ ಈ ಕಡೆ ಬಂದ್ರೆ ಇದು ಚೈನಾದ ಈಸ್ಟ್ ಸೈಡ್. ಹಾಗೆ ಈಸ್ಟ್ ಚೈನಾ ಸಿ, ಇದು ಸೌತ್ ಚೈನಾ ಸಿ. ಇದೆರಡನ್ನು ಸಂಧಿಸ್ತಕ್ಕಂಥದ್ದೇ ತೈವಾನ್ ಸ್ಟೈಟ್, ತೈವಾನ್ ಜಲಸಂಧಿ. ಇದು ಯಾವ್ದ್ರ ನಡುವೆ ಬರುತ್ತೆ ಸರ್? ಅಗೇನ್ ಚೈನಾ ಮತ್ತು ಥೈಲ್ಯಾಂಡ್ ನಡುವೆ ಅಥವಾ ಬೇರ್ಪಡಿಸ್ತಕ್ಕಂಥದ್ದು ಯಾವ್ದ್ರಿಂದ ಅಂತಂದ್ರೆ ಚೈನಾ ಮತ್ತು ತೈವಾನ್ ಬೇರ್ಪಡಿಸ್ತಕ್ಕಂಥ ಒಂದು ಮಾರ್ಗ ಯಾವ್ದು ಅಂದ್ರೆ ತೈವಾನ್ ಸ್ಟೈಟ್, ತೈವಾನ್ ಜಲಸಂಧಿ. ಓಕೆ ಸರ್, ನೆಕ್ಸ್ಟ್ ಬರೋಣ. ಒಹೈ ಸ್ಟೈಟ್ ಅಂತಿದೆ. ಇದು ಚೈನಾದ ಹತ್ರನೇ. ಅಗೇನ್ ಇಲ್ಲಿ ನೋಡಿ, ಇದು ಚೈನಾ ಇದೆಯಲ್ಲ, ಈ ಚೈನಾದಲ್ಲಿ ನಿಮ್ಗೆ ಇಲ್ಲಿ ಇದೊಂದು ಸಣ್ಣವಾಗಿ ಒಂದು ಕೊಲ್ಲಿ ತರ ಕಾಣಬಹುದು. ಓಕೆ, ಇಲ್ಲಿ ಬೊಹೈ ಬೇ ಅಂತ ಕರಿತೀವಿ ಚೈನಾದ.
ಇದು ಚೈನಾ ಪಾರ್ಟ್ನೆ ಬೊಹೈ ಬೇ ಏನಾಗುತ್ತೆ ಬೇರ್ಪಡಿಸ್ತಕ್ಕಂಥದ್ದು, ಅದನ್ನ ಬೊಹೈ ಸ್ಟ್ರೈಟ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಇದು ಬೊಹೈ ಸಿ ಮತ್ತೆ ಎಲ್ಲೋ ಸಿ, ಇಲ್ಲಿ ನೋಡಿ ಇದನ್ನ ಎಲ್ಲೋ ಸಿ ಅಂತ ಕರಿತೀವಿ, ಇದನ್ನ ಎಲ್ಲೋ ಸಿ ಅಂತ ಕರಿತೀವಿ. ಅಂದ್ರೆ ನಾವು ಎಲ್ಲೋ ಸಿ ಅಂತಂದ್ರೆ ಇಲ್ಲಿ ಎಲ್ಲೋ ರಿವರ್ ಬಂದ್ ಜಾಯ್ನ್ ಆಗುತ್ತೆ, ಸೊ ಅದಕ್ಕೆ ಎಲ್ಲೋ ಸಿ ಅಂತ ಕರಿತೀವಿ. ಯಾವ್ದ್ರದ್ದು? ಚೈನಾದು. ಸೊ ಈ ಎಲ್ಲೋ ಸಿ ಮತ್ತು ಬೊಹೈ ಸಿ ಅಂದ್ರೆ ಎಲ್ಲೋ ಸಮುದ್ರ ಬೊಹೈ ಸಮುದ್ರ ಹತ್ರ ಇರತಕ್ಕಂಥದ್ದೇ ಬೊಹೈ ಸ್ಟ್ರೈಟ್. ಓಕೆ, ಬೊಹೈ ಜಲಸಂಧಿ. ಇನ್ನು ಕೊರಿಯಾಗ್ ಬಂದ್ಬಿಡೋಣ ಅಲ್ವಾ. ಕೊರಿಯಾ ವೆರಿ ಇಂಪಾರ್ಟೆಂಟ್. ಕೊರಿಯಾ ಸ್ಟ್ರೈಟ್ ಜಪಾನ್ ಮತ್ತೆ ಇಲ್ಲಿ ನೋಡಿ ಜಪಾನ್ ಮತ್ತೆ ಕೊರಿಯಾದ ನಡುವೆ ಇರ್ತಕ್ಕಂಥದ್ದು ಯಾವ್ದು ಸರ್? ಕೊರಿಯಾ ಸ್ಟ್ರೈಟ್. ಅಂದ್ರೆ ಕೊರಿಯನ್ ಪೆನಿನ್ಸುಲಾ ಅಂದ್ರೆ ನಮ್ಗೆ ಎಸ್ಪೆಷಲಿ ಸೌತ್ ಕೊರಿಯಾ ಮತ್ತೆ ಜಪಾನ್ ನಡುವೆ ಇರೋದು ಕೊರಿಯನ್ ಸ್ಟ್ರೈಟ್ ಅಂತ ಕರಿತೀವಿ. ಇಲ್ಲಿ ಸಣ್ಣ ಸಣ್ಣ ಇದೆ, ಇವೆಲ್ಲ ಸೇರಿ ಒಟ್ಟಿಗೆ ನಾವ್ ವೆಸ್ಟರ್ನ್ ಚಾನಲ್ ಮತ್ತೆ ನೋಡಿ ತುಶಿಮಿಯಾ ಸ್ಟ್ರೈಟ್, ಇವೆಲ್ಲ ಸೇರಿ ನಾವು ಏನ್ ಮಾಡ್ತೀವಿ? ಕೊರಿಯಾ ಸ್ಟ್ರೈಟ್ ಅಂತ ಕರಿತೀವಿ. ಜಪಾನ್ ಮತ್ತೆ ಸೌತ್ ಕೊರಿಯಾ ನೆನ್ಪಿಟ್ಕೊಳ್ಳಿ. ಅಗೇನ್ ಇಲ್ಲಿ ಈಸ್ಟ್ ಚೈನಾ ಸಿ ಇದೆ ನಮ್ಗೆ, ಇಲ್ಲಿ ನೋಡಿ ಇದು ಈಸ್ಟ್ ಚೈನಾ ಸಿ, ಈ ಕಡೆ ಬಂದ್ರೆ ಜಪಾನ್ ಸಿ. ಓಕೆ, ಇಲ್ಲಿ ಜಪಾನ್ ಸಿ, ಇದು ಈಸ್ಟ್ ಚೈನಾ ಸಿ. ಓಕೆ, ಇದೆರಡರನ್ನು ಸಂಧಿಸ್ತಕ್ಕಂತ ಒಂದು ಜಲಮಾರ್ಗ ಯಾವುದು ಅಂದ್ರೆ ಕೊರಿಯಾ ಜಲಸಂಧಿ. ಓಕೆ, ನೆನ್ಪಿಟ್ಕೊಳ್ಳಿ ಸರ್, ವೆರಿ ಇಂಪಾರ್ಟೆಂಟ್. ಫೈನ್. ಇನ್ನು ಕೆರ್ಚ್ ವೆರಿ 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 ಇಂಪಾರ್ಟೆಂಟ್. ಇದು ಲಾಸ್ಟ್ 1 and 2 years ಇಂದ 2019-20 ಕೂಡ ನೀವು ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಯಾಕಂದ್ರೆ ಈ ಕೆರ್ಚ್ ಜಲಸಂಧಿ ಇದೆಯಲ್ಲ, ಇದು ಕ್ರಿಮಿಯಾ ಮತ್ತೆ ಪೆನಿನ್ಸುಲಾ ಮತ್ತೆ ರಷ್ಯಾ. ಇಲ್ಲಿ ನೋಡಿ ಕ್ರಿಮಿಯಾ ಇಲ್ಲಿದೆ. ಓಕೆ, ಇಲ್ಲಿ ಬಂದ್ರೆ ಇದು ಎಲ್ಲ ಅಂತಂದ್ರೆ ಈ ಬಾರ್ಡರ್ ಏನಿದೆ ಸರ್, ಬಾರ್ಡರ್ ಈಗ USSR ಇತ್ತಲ್ಲ, ಇಲ್ಲಿ ನಾವು ಮ್ಯಾಪ್ ಇನ್ನೊಂದು ಯಾವ್ದಾರು ಇದೆ, ಇಲ್ಲಿ ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಬ್ಲಾಕ್ ಸಿ. ಓಕೆ, ಇಲ್ಲಿದೆಯಲ್ಲ ಕ್ರಿಮಿಯಾ ಪೆನಿನ್ಸುಲಾ ನಿಮ್ಗೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಈ ರಷ್ಯಾ ಏನ್ ಡಿವೈಡ್ ಆಯ್ತು, USSR ರಷ್ಯಾ ಆಯ್ತು 1990s ಅಲ್ಲಿ. ಅವಾಗ ಏನಾಯ್ತು, ಈ ಕ್ರಿಮಿಯಾ ಪೆನಿನ್ಸುಲಾ ಮೊದಲು ರಷ್ಯಾದ USSR ಪಾರ್ಟ್ ಆಗಿತ್ತು, ಈಗ ಅದು ಏನಾಗಿದೆ UK ಅಂದ್ರೆ ಯುರೋಪ್ ಪಾರ್ಟ್ ಆಗಿದೆ. ಸೊ ಈಗ ಏನಾಗಿದೆ, ಈ ರಷ್ಯಾ ತನ್ನ ಸೇನೆಗಳನ್ನ ತೀರ್ಸ್ಕೊಳ್ಳೋಕೋಸ್ಕರ ಏನ್ ಮಾಡಿದೆ, ಇಲ್ಲಿ ಕೆರ್ಚ್ ಜಲಸಂಧಿ, ಇದು ರಷ್ಯಾ, ಇದು ಕೆರ್ಚ್ ಜಲಸಂಧಿ, ಇದು ಸಿ ಆಫ್ ಅಜೋವಾ ಸಮುದ್ರ ಮತ್ತೆ ಕಪ್ಪು ಸಮುದ್ರದ ನಡುವೆ ಬರುತ್ತೆ ಸರ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಏನ್ ಕೇಳ್ಬೋದು? ಈ ಕೆರ್ಚ್ ಜಲಸಂಧಿ ಅಜೋವಾ ಸಮುದ್ರ ಮತ್ತೆ ಕಪ್ಪು ಸಮುದ್ರ ನಡುವೆ ಇರ್ತಕ್ಕಂಥ ಒಂದು ಮಾರ್ಗ ಕೆರ್ಚ್ ಜಲಸಂಧಿ. ಅಥವಾ ದೇಶಗಳ ರಷ್ಯಾ ಮತ್ತೆ ಕ್ರಿಮಿಯಾ ಪೆನಿನ್ಸುಲಾದಲ್ಲಿ ಎಸ್ಪೆಷಲಿ ಈ ಕ್ರಿಮಿಯಾ ಇದೆಯಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ಯುಕ್ರೇನ್. ನಿಮ್ಗೆ ಏನಂತ ಕೊಡಬಹುದು? ಕ್ರಿಮಿಯಾ ಪೆನಿನ್ಸುಲಾ ಯುಕ್ರೇನ್ ದೇಶದ ಒಂದು ಏನೋ ಭಾಗ. ಈಗ ಈಜಿಪ್ಟ್ ನ ಭಾಗ ಸ್ನೈ ಪೆನಿನ್ಸುಲಾ ಅಂತ ಏನ್ ಕರಿತೀವಿ ಅಲ್ವಾ. ಸೊ ಹಂಗೆ ಇದೊಂದು ಪರ್ಯಾಯ ದ್ವೀಪ ಏನಿದೆ, ಇದು ಯುಕ್ರೇನ್ ನ ಒಂದು ಭಾಗ. ಅಥವಾ ನಿಮ್ಗೆ ಯುಕ್ರೇನ್ ಅಥವಾ ರಷ್ಯಾ ಅಂತ ಕೊಡಬಹುದು, ಅಥವಾ ಕ್ರಿಮಿಯಾ ಅಥವಾ ರಷ್ಯಾ ಅಂತ ಕೊಡಬಹುದು, ಅಥವಾ ನಡುವೆ ಇರ್ತಕ್ಕಂಥ ಒಂದು ಬೇರ್ಪಡಿಸ್ತಕ್ಕಂಥ ಮಾರ್ಗ ಯಾವುದು ಅಂತ ಕೇಳಬಹುದು. ಯುಕ್ರೇನ್, ಕ್ರಿಮಿಯಾ ಇಸ್ ಅ ಪಾರ್ಟ್ ಆಫ್ ಯುಕ್ರೇನ್. ಓಕೆ, ರಷ್ಯಾ, ಇದನ್ನ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮತ್ತೆ ಅಜೋವಾ ಸಮುದ್ರ ಮತ್ತೆ ಕಪ್ಪು ಸಮುದ್ರ. ಓಕೆ, ಕಪ್ಪು ಸಮುದ್ರನ ನಡುವೆ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಈ ರಷ್ಯಾ ಈ ಜಲಸಂಧಿನ ಬ್ಲಾಕ್ ಮಾಡ್ಬಿಡ್ತು, ಇದನ್ನ ಬ್ಲಾಕ್ ಮಾಡ್ಬಿಡ್ತು. ಓಕೆ, ಇವಾಗ ಏನಾಗುತ್ತೆ, ಈ ಕ್ರಿಮಿಯಾಗೆ ಇಲ್ಲಿರ್ತಕ್ಕಂಥ ಪೋರ್ಟ್ಗಳು ನೋಡಿ, ಇಲ್ಲಿ ಮರಿಪುಲೋ ಅಂತ ಒಂದು ಪೋರ್ಟ್ ಇದೆ. ಈಗ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಇದೊಂದೇ ದಾರಿ ಇರೋದು. ರಷ್ಯಾ ಇದನ್ನ ತಂದು ಇಟ್ಕೊಂಡ್ಬಿಡ್ತಲ್ಲ, ಅದಕ್ಕೆ ನ್ಯೂಸ್ ಅಲ್ಲಿ ಇದೆ. ಸೊ ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಫೈನ್ ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಸ್ಟ್ರೈಟ್ಸ್ ಆಫ್ ಲೊಂಬೊಕ್ ಅಂತದ್ದು ಎಲ್ಲಿ ಬರುತ್ತೆ? ಈಗ ನಾವು ಇಂಡೋನೇಷ್ಯಾದಲ್ಲಿ ಬಂದ್ರೆ ಇಲ್ಲಿ ಮಲಕ್ಕಾ ನೋಡಿದ್ವಿ, ಸುಂದಾ ನೋಡಿದ್ವಿ, ಇಲ್ಲೂ ಒಂದು ಸ್ಟ್ರೈಟ್ ನೋಡಿದ್ವಿ ಅಲ್ವಾ. ಹಾಗೆ ಇಲ್ಲಿ ಜಾವಾ ಏನಿದೆ ಐಲ್ಯಾಂಡ್, ಅದ್ರ ನಂತರ ಇದು ನೋಡಿ, ಇದು ಬಾಲಿ ಐಲ್ಯಾಂಡ್, ಇದು ಸಪರೇಟ್ ಬಾಲಿ. ಆ ಬಾಲಿಗೂ ಮತ್ತೆ ಇಲ್ಲಿ ನಮ್ಗೆ ಲೊಂಬಾಕ್ ಅಂತ ಒಂದು ಇನ್ನೊಂದು ಐಲ್ಯಾಂಡ್ ಇದೆ, ದ್ವೀಪ. ಇಲ್ಲಿ ಬಾಲಿ ಮತ್ತೆ ಲೊಂಬಾಕ್ ದ್ವೀಪದ ನಡುವೆ ಇರ್ತಕ್ಕಂಥದ್ದೇ ಸ್ಟ್ರೈಟ್ ಆಫ್ ಲೊಂಬಾಕ್. ಓಕೆ, ಇದೆಲ್ಲಿ? ಇದು ಜಾವಾ ಸಮುದ್ರ ಮತ್ತೆ ಇದು ಇಂಡಿಯನ್ ಓಷನ್ ಅಂದ್ರೆ ಹಿಂದೂ ಮಹಾಸಾಗರ, ಇದೆರಡರ ನಡುವನ್ನ ಜಾಯಿನ್ ಮಾಡ್ತಕ್ಕಂಥದ್ದು ಲೊಂಬಾಕ್ ಸ್ಟ್ರೈಟ್. ಬಾಲಿ ಮತ್ತೆ ಇದು ಯಾವುದು? ಲೊಂಬಾಕ್. ಇದು ಯಾವ್ದರ ಪಾರ್ಟ್? ಈ ಲೊಂಬಾಕ್ ಬಾಲಿ ಎಲ್ಲ ಇಂಡೋನೇಷ್ಯಾದ ಪಾರ್ಟ್. ಓಕೆ ಸರ್, ಫೈನ್. ಇನ್ನು ಬಾಲಿ ಸ್ಟ್ರೈಟ್ ಅಗೇನ್ ಈಗ ನೋಡಿದ್ವಿ, ಈ ಬಾಲಿ ಸ್ಟ್ರೈಟ್ ಇಲ್ಲೇ ನೋಡ್ಬೋದು ನಾವು. ಬಾಲಿ ಸ್ಟ್ರೈಟ್ ಅಗೇನ್ ಇಲ್ಲಿ ಬಾಲಿ ಮತ್ತೆ ಇದು ಬಾಲಿ, ಇದು ಬಂದ್ರು ಯಾವುದು? ಜಾವಾ ಅಲ್ವಾ. ಜಾವಾ ಐಲ್ಯಾಂಡ್, ಇದು ಬಾಲಿ ಐಲ್ಯಾಂಡ್, ಇದೆರಡು ನಡುವೆ ಇರತಕ್ಕಂಥದ್ದು ಯಾವುದು? ಬಾಲಿ ಸ್ಟ್ರೈಟ್. ಈ ಬಾಲಿ ಸ್ಟ್ರೈಟ್ ಅಗೇನ್ ಸೇಮ್ ಯಾವ ಸಮುದ್ರ? ಈ ಕಡೆ ಬಂದ್ರೆ ನಮ್ಗೆ ಬಾಲಿ ಸಿ ಇದೆ, ಅಥವಾ ನಾವು ಇಲ್ಲಿ ಜಾವಾ ಸಿ ಅಂತ ಕರೀಬಹುದು, ಅಥವಾ ಈ ಕಡೆ ಬಂದ್ರೆ ಬಾಲಿ ಸಿ ಅಂತ ಕರೀಬಹುದು. ಈ ಬಾಲಿ ಸಿ ಅಥವಾ ಜಾವಾ ಸಿ ಮತ್ತೆ ಇಂಡಿಯನ್ ಓಷನ್, ಈ ಎರಡು ಅಂದ್ರೆ ಹಿಂದೂ ಮಹಾಸಾಗರ ನಡುವೆ ಕನೆಕ್ಟ್ ಮಾಡ್ತಕ್ಕಂಥ ದೇಶ ಇಂಡೋನೇಷ್ಯಾನೇ, ಆದ್ರೆ ಅದರಲ್ಲೇ ಡಿವೈಡ್ ಮಾಡ್ಕೋಬೇಕು ಬಾಲಿ ಮತ್ತೆ ಜಾವಾ ಐಲ್ಯಾಂಡ್ ದ್ವೀಪಗಳು. ಓಕೆ ಸರ್, ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಸರ್. ನೋಡೋಣ, ಇದನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಕ್ ಟ್ರೈ ಮಾಡ್ತೇನೆ. ಐ ವಿಲ್ ಟೇಕ್ PDF. ಫೈನ್, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮೋಸ್ಟ್ ಇಂಪಾರ್ಟೆಂಟ್ ನಾನು ಸ್ಟ್ರೈಟ್ಸ್ ಆಫ್ ದ ವರ್ಲ್ಡ್ ಜಲಸಂಧಿ ಮತ್ತೆ ಇದನ್ನ ತಗೊಂಡಿದ್ದೀನಿ ಸರ್. ಟೆಲಿಗ್ರಾಮ್ ಚಾನಲ್ ಲಿಂಕು ಇದೆ, ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲೈಕ್ ಮಾಡಿ, ವಿಡಿಯೋಸ್ ಹೆಚ್ಚು ಲೈಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿದೆಯೋ ಅಲ್ವಾ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸರ್. ನಮಸ್ಕಾರ, ಧನ್ಯವಾದಗಳು.